ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ಕ್ಲಾಸ್ ಮಾಡ್ತಾ ಇದ್ದೀನಿ. ಅದು SSLC ಎಕ್ಸಾಮ್ ಬರೀತಕ್ಕಂತಹ ವಿದ್ಯಾರ್ಥಿಗಳಿಗಾಗಿ. ಸೊ SSLC ನಲ್ಲಿ ಎಕ್ಸಾಮ್ ಬರೀತಕ್ಕಂಥದ್ದು ಹೇಗೆ, ಹಾಗೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಪರೀಕ್ಷೆಗೆ ತಯಾರಾಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ 80 ಅಂಕದ ಕ್ವಶನ್ ಪೇಪರ್ ನಲ್ಲಿ ಬರುವ 80 ಅಂಕಗಳನ್ನ ತೆಗಿಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ತಯಾರಿ ಇರಬೇಕು. ನೀವು ತಯಾರಿಯನ್ನ ಸುಮ್ನೆ ಯಾವುದೋ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ಳೋದು ಮುಖ್ಯ ಅಲ್ಲ. ಇಲ್ಲಿ 80 ಅಂಕಗಳನ್ನ ಪೂರ್ಣವಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ಒಂದು ವ್ಯವಸ್ಥಿತವಾದಂತಹ ತಯಾರಿ ಇರಬೇಕು. ಅಂದ್ರೆ ಪರೀಕ್ಷೆಯಲ್ಲಿ ಬರುವ ಪ್ರಶ್ನೆಗಳ ಬಗ್ಗೆ ನಿಮಗೆ ಮಾಹಿತಿ ಇರಬೇಕು. ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಯಾವ ಪಾಠದಲ್ಲಿ ಪ್ರಶ್ನೆಗಳು ಬರ್ತವೆ, 1 ಅಂಕದ ಪ್ರಶ್ನೆಗಳು ಹೇಗಿರ್ತವೆ, 2 ಅಂಕದ ಪ್ರಶ್ನೆಗಳು, 3 ಮತ್ತು 4 ಹಾಗೆ 5 ಅಂಕದ ಪ್ರಶ್ನೆಗಳು, ಇವೆಲ್ಲವೂ ಕೂಡ ಯಾವ ವಿಧಾನದಲ್ಲಿ ಯಾವ ರೂಪದಲ್ಲಿ ಬರ್ತವೆ, ಈ ರೀತಿನಲ್ಲಿ ಒಂದು ನೀಲ ನಕಾಶೆ ಬ್ಲೂ ಪ್ರಿಂಟಿನ ಬಗ್ಗೆ ಮಾಹಿತಿ ಇರಬೇಕು. ಆ ಬ್ಲೂ ಪ್ರಿಂಟಿನ ಆಧಾರದ ಮೇಲೆ ನೀವು ಪರೀಕ್ಷಾ ತಯಾರಿಯನ್ನ ಮಾಡ್ಕೊಳ್ಬೇಕು. ಈ ರೀತಿ ಮಾಡ್ಕೊಂಡಾಗ ನೀವು ಸುಲಭವಾಗಿ ಗಣಿತದಲ್ಲಿ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಬಹುದು. ಹೀಗೆ ಈ 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಳುವುದು ಹೇಗೆ ಅಂತಕ್ಕಂಥದ್ದನ್ನ ಕೆಲವು ವಿಧಾನಗಳನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಅಂದ್ರೆ ನನ್ನ ಹತ್ರ ಇರ್ತಕ್ಕಂಥ ಕೆಲವು ಐಡಿಯಾಸ್ ಅನ್ನ ನಿಮ್ ಜೊತೆಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತೀನಿ. ಈ ಐಡಿಯಾಗಳಿಂದ ನಿಮ್ಗೆ ಏನಾದ್ರೂ ಅನುಕೂಲ ಆಗಬಹುದು. ನೋಡಿ, ಇಲ್ಲಿ ಐಡಿಯಾ ಅಂದ ತಕ್ಷಣ ನನಗೊಂದು ನೆನಪು ಬರುತ್ತೆ. ಏನಪ್ಪಾ ಅಂತ ಹೇಳಿದ್ರೆ, ಜಾರ್ಜ್ ಬರ್ನಾರ್ಡ್ ಶಾ ಅವರು ಒಂದು ಮಾತನ್ನ ಹೇಳ್ತಾರೆ ಐಡಿಯಾಗೆ ಸಂಬಂಧಪಟ್ಟ ಹಾಗೆ. ಇಫ್ ಯು ಹ್ಯಾವ್ ಎನ್ ಆಪಲ್, ಐ ಹ್ಯಾವ್ ಎನ್ ಆಪಲ್. ಓಕೆ, ಇಫ್ ಯು ಹ್ಯಾವ್ ಎನ್ ಆಪಲ್, ಐ ಹ್ಯಾವ್ ಎನ್ ಆಪಲ್, and we exchange these 2 apples, then you and I will still each one apple. But if you have an idea and I have an idea, we exchange these 2 ideas, then each of us will have 2 ideas ಅಂತ ಹೇಳಿ ಯಾರು ಹೇಳ್ತಾರೆ? ಬರ್ನಾರ್ಡ್ ಶಾ ಅವರು ಹೇಳ್ತಾರೆ. ಓಕೆನಾ? ಅದರ ಆಧಾರದ ಮೇಲೆ ನಿಮಗೆ ಪರೀಕ್ಷೆಗೆ ತಯಾರಾಗ್ತಾ ಇದ್ದೀರಾ ಅಂತ ಅಂದಾಗ ನಿಮ್ಮಲ್ಲಿ ಸಾಕಷ್ಟು ಐಡಿಯಾಸ್ ಇರ್ತವೆ. ಅದರ ಜೊತೆಗೆ ನಾನು ಕೆಲವೊಂದು ಐಡಿಯಾಸ್ ಅನ್ನ ನಿಮಗೆ ತಿಳಿಸ್ತೀನಿ. ಆ ಐಡಿಯಾಸ್ ಅನ್ನ ನೀವು ಫಾಲೋ ಮಾಡೋದ್ರಿಂದಾಗಿ ಎಕ್ಸಾಮ್ಗೆ ಅನುಕೂಲ ಆಗ್ತಕ್ಕಂಥದ್ದು ಆಗತ್ತೆ ಅಂತಕ್ಕಂಥದ್ದು ಒಂದು ನನ್ನ ಭಾವನೆ. ಸೊ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಬನ್ನಿ, ಪರೀಕ್ಷೆಗೆ ತಯಾರಾಗೋದು ಹೇಗೆ, 80ಕ್ಕೆ 80 ಅಂಕಗಳನ್ನು ತೆಗೆದುಕೊಳ್ಬೇಕು ಅಂದ್ರೆ ನಮ್ಮ ತಯಾರಿ ಯಾವ ರೀತಿ ಇರಬೇಕು ಅನ್ನೋದನ್ನ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ? ಈಗ ಮುಂದಿನ ಹಂತ, ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಮ್ಯಾಥಮೆಟಿಕ್ಸ್ ಅಲ್ಲಿ, SSLC ಮ್ಯಾಥಮೆಟಿಕ್ಸ್ ಅಲ್ಲಿ ಬರ್ತಕ್ಕಂತಹ ಎಲ್ಲಾ ಚಾಪ್ಟರ್ಸ್ ನಲ್ಲಿ ಯಾವ ರೀತಿಯ ಕ್ವಶನ್ಸ್ ರೈಸ್ ಆಗ್ತವೆ ಅಂದ್ರೆ ಪ್ರತಿ ಚಾಪ್ಟರ್ ವೈಸ್ ನಾವು ನೋಡ್ತಾ ಹೋಗೋದಾದ್ರೆ ಪ್ರಮುಖವಾಗಿ ಇಂತಹ ಕ್ವಶನ್ ಬಂದೇ ಬರುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಳ್ಳೋದಾದ್ರೆ ಒಂದೊಂದೇ ಚಾಪ್ಟರ್ ಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ಮೊದಲನೇ ಚಾಪ್ಟರ್ ಬಂದು ವಾಸ್ತವ ಸಂಖ್ಯೆಗಳು. ಮೊದಲನೇ ಚಾಪ್ಟರ್ ಯಾವುದು? ವಾಸ್ತವ ಸಂಖ್ಯೆಗಳು, ಅಂದ್ರೆ ರಿಯಲ್ ನಂಬರ್ಸ್. ಓಕೆ, ಈ ರಿಯಲ್ ನಂಬರ್ಸ್, ವಾಸ್ತವ ಸಂಖ್ಯೆಗಳಲ್ಲಿ ಎಷ್ಟು ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡೋದಾದ್ರೆ ಇಲ್ಲಿ ನಿಮಗೆ ಪ್ರಮುಖವಾಗಿ ಬರ್ತಕ್ಕಂಥದ್ದು 3 ಕ್ವಶನ್ಸ್ ಬರ್ತವೆ. ರೈಸ್ ಆಗ್ತಕ್ಕಂಥ ಕ್ವಶನ್ಸ್ ನ ಸಂಖ್ಯೆ ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಚಾಪ್ಟರ್ ಅಲ್ಲಿ ಕೇವಲ 3. ಆ 3ರಲ್ಲಿ ಒಂದು ಅಂಕದ ಕ್ವಶನ್, ಇನ್ನು ಉಳಿದಿರುವಂತ 2 ಅಂಕದ ಕ್ವಶನ್ ಎರಡೂ ಬರಬಹುದು. ಅಥವಾ ಇನ್ನೊಂದು ಆಪ್ಷನ್ ಏನ್ ಕೊಟ್ಟಿರ್ತಾರೆ, 2 ಅಂಕಕ್ಕೆ, ಇನ್ನೊಂದು 3 ಅಂಕಕ್ಕೆ. ಇದು ಸಾಧ್ಯತೆಯನ್ನ ನಾವು ಹೇಳ್ತಾ ಇದ್ದೀವಿ. ಅಂದ್ರೆ 100% ವಾಸ್ತವ ಸಂಖ್ಯೆಗಳು ಚಾಪ್ಟರ್ ಅಲ್ಲಿ 5 ಅಂಕದ ಪ್ರಶ್ನೆಗಳು ಇರ್ತವೆ. ಟೋಟಲ್ ಮಾರ್ಕ್ಸ್ ಎಷ್ಟು? 5. ಅದರಲ್ಲಿ 1 ಅಂಕದ 1 ಕ್ವಶನ್ ಇರುತ್ತೆ. ಇನ್ನು ಉಳಿದಿರ್ತಕ್ಕಂಥ 4 ಅಂಕಕ್ಕೆ 2 ಅಂಕದಲ್ಲೇ 2 ಕ್ವಶನ್ ಕೇಳಬಹುದು. ಅಥವಾ ಬೇರೊಂದು ಪಾಠದ 1 ಮಾರ್ಕ್ಸ್ ನ ಕಡಿಮೆ ಮಾಡಿ ಇದೇ ಚಾಪ್ಟರ್ ನಲ್ಲೇ 6 ಮಾರ್ಕ್ಸ್ ಗೆ 2 ಅಂಕದ 1 ಕ್ವಶನ್, 3 ಅಂಕದ 1 ಕ್ವಶನ್, ಟೋಟಲ್ ಎಷ್ಟಾಯ್ತು? 6 ಅಂಕಗಳಾದವು. ಕ್ವಶನ್ ಮಾತ್ರ 3. ಇದು ನಿಮ್ ತಲೆಯಲ್ಲಿ ಇರಬೇಕು. ಸೊ 3 ಪ್ರಶ್ನೆಗಳನ್ನ ಒಳಗೊಂಡಂತಹ ಕಂಪ್ಲೀಟ್ ಆಗಿ 4, 5 ಅಥವಾ 6 ಅಂಕಗಳನ್ನ ಹೊಂದಿರುತ್ತೆ ಈ ಚಾಪ್ಟರ್. ಓಕೆನಾ? ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಹೇಗ್ ಬರ್ತವೆ, ಯಾವ ರೀತಿ ಕ್ವಶನ್ಸ್ ಬರ್ತವೆ ಅಂತಕ್ಕಂಥದ್ದನ್ನ ನೀವು ನೋಡ್ತಾ ಹೋದ್ರೆ ನೋಡಿ,
ಇಲ್ಲಿ ಏನೇನ್ ಕೇಳಬಹುದು ಅನ್ನೋದನ್ನ ಕೆಲವೊಂದು ಮಾದರಿ ಪ್ರಶ್ನೆಗಳು ಈ ನಿಮ್ಮ ಮಾದರಿ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂಥದ್ದು ಮಾಡೆಲ್ ಕ್ವಶನ್ ಪೇಪರ್ ನಲ್ಲಿ ಇರುವುದರ ಆಧಾರದ ಮೇಲೆನೆ ಹೇಳ್ತಾ ಇದ್ದೀನಿ. ಒಂದು ಅಂಕ ಅಥವಾ ಮಲ್ಟಿಪಲ್ ಚಾಯ್ಸ್ಗೆ ಅಲ್ಲಿ ಏನ್ ಮಾಡಿದ್ದಾರೆ, ನಿಮಗೆ ಲಾಸಾ ಮತ್ತು ಮಾಸಾ ಕಂಡುಹಿಡಿಯುವ ಸಂಬಂಧಪಟ್ಟಂತ ಪ್ರಶ್ನೆಗಳು ಬರ್ತವೆ. LCM ಅಂಡ್ HCF ಅಥವಾ LCM ಅವರೇ ಕೊಟ್ಟು HCF ಅವರೇ ಕೊಟ್ಟು ಒಂದು ಟರ್ಮ್ ಅನ್ನು ಅವರೇ ಕೊಟ್ಟು ಅಂದ್ರೆ ಒಂದು ನಂಬರ್ ನ ಕೊಟ್ಟು ಇನ್ನೊಂದು ನಂಬರ್ ಅನ್ನ ಕಂಡುಹಿಡಿಯಿರಿ, ಈ ತರದ ಕ್ವಶನ್ ಬರಬಹುದು. ಈ ರೀತಿನಲ್ಲಿ LCM ಅಂಡ್ HCF ಆಫ್ 2 ನಂಬರ್ಸ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ ಒಂದು ಅಂಕಕ್ಕೆ ಬರುವ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. ಹಾಗಂತೇಳಿ ಹಿಂಗೆ ಅಂತ ಹೇಳಲಿಕ್ಕೆ ಬರಲ್ಲ, ಯಾಕಂದ್ರೆ ಅದು ಮಲ್ಟಿಪಲ್ ಚಾಯ್ಸ್ ಒಂದು ಅಂಕ ಆಗಿರೋದ್ರಿಂದ ಒಂದು ಅಂಕ ಮತ್ತು ಮಲ್ಟಿಪಲ್ ಚಾಯ್ಸ್ಗೆ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನೀವು ಕಂಪ್ಲೀಟ್ ಆಗಿ ಅಭ್ಯಾಸ ಮಾಡಬೇಕಾಗತ್ತೆ. ಅದಕ್ಕೋಸ್ಕರನೇ LBA ಇದೆ. ಓಕೆನಾ, LBA ಬಿಟ್ಟಿರ್ತಕ್ಕಂಥದ್ದು ಆ ಉದ್ದೇಶದಿಂದನೇ. ಸೊ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ನಾನು ಈ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೀನಿ, ನೀವು 80ಕ್ಕೆ 80 ಅಂಕವನ್ನು ತೆಗಿಬೇಕು ಅಂತ ಹೇಳಿದ್ರೆ ಮೊದಲು ಮಾಡಬೇಕಾಗಿರೋದು LBA ಗೌರ್ಮೆಂಟ್ ಇಂದ ಬಿಟ್ಟಂತಹ LBA ಸೆಟ್ ಅನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಮಾಡೆಲ್ ಕ್ವಶನ್ ಪೇಪರ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಅದರ ಜೊತೆಗೆ ನೀವು ಪ್ರಿಪರೇಟರಿ ಎಕ್ಸಾಮ್ಸ್ 3 ಸೆಟ್ ಬರೀತೀರಾ ಈ ವರ್ಷ. ಸೊ ಈ ವರ್ಷ ಬರೆಯುವ 3 ಸೆಟ್ ಕ್ವಶನ್ ಪೇಪರ್ ಅಲ್ಲಿ ಬರುವ ಎಲ್ಲಾ ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರೆ ಹೆಚ್ಚು ಕಡಿಮೆ ನೀವು 70% ಎಲ್ಲಾ ಅಂಕಗಳು ಬಂದಂಗೆ. ಇನ್ನು ಮೇಲಿನ 30%ಗೆ ನೀವು ವೈಯಕ್ತಿಕವಾಗಿ ಸ್ವಲ್ಪ ಕೆಲಸವನ್ನ ಮಾಡಬೇಕಾಗತ್ತೆ. ಓಕೆನಾ. ಸೊ ಈಗ ಇಲ್ಲಿ ಹೇಳೋದಾದ್ರೆ ರಿಯಲ್ ನಂಬರ್ಸ್ ಅಥವಾ ವಾಸ್ತವ ಸಂಖ್ಯೆಗಳಲ್ಲಿ HCF, LCM ಮತ್ತೆ ಒಂದು ಅಂಕದ ಇದು A ಮತ್ತೆ B ಕಂಡುಹಿಡಿಯೋದಕ್ಕೆ ಸಂಬಂಧಪಟ್ಟಂತಹ ಕ್ವಶನ್ಸ್ ಬರ್ತವೆ. ಇದಾದ ನಂತರ 2 ಅಂಕದಲ್ಲಿ ಇಲ್ಲೂ ಕೂಡ ಅದೇ HCF, LCM ಮತ್ತೆ A ಮತ್ತೆ B ನ ಸಂಬಂಧವನ್ನು ಹೊಂದಿರತಕ್ಕಂಥ ಸೂತ್ರ H×L = A × B. ಈ ಸೂತ್ರವನ್ನ ಬಳಸಿಕೊಂಡು ಮಾಡ್ತಕ್ಕಂತಹ ಲೆಕ್ಕಗಳೇನಿದಾವೆ, ಇದ್ರ ಜೊತೆಗೆ ಅವಿಭಾಜ್ಯ ಅಪವರ್ತನದ ಒಂದು ರೂಪದಲ್ಲಿ ಲಾಸಾ ಕಂಡು ಹಿಡಿಯಿರಿ, ಮಾಸಾ ಕಂಡು ಹಿಡಿಯಿರಿ, ಈ ತರದ ಪ್ರಶ್ನೆಗಳು ಬರ್ತವೆ. ಅಥವಾ ಅಪ್ಲೈಡ್ ರೂಪದಲ್ಲಿ ಕೇಳಬಹುದು. ಹೇಗೆ, ಯಾವುದೋ ಒಂದು ಸನ್ನಿವೇಶವನ್ನು ಕೊಟ್ಟು ಆ ಸನ್ನಿವೇಶದ ಆಧಾರದ ಮೇಲೆ 2 ಸಂಖ್ಯೆಗಳ ಲಾಸಾ ಕಂಡಿಡಿದ ಲಾಸಾನೇ ಕೇಳಿರುವ ಪ್ರಶ್ನೆಗೆ ಉತ್ತರ ಬರೋ ರೀತಿನಲ್ಲಿ ಇರಬಹುದು. ಅಥವಾ ಈ ರೀತಿಯಲ್ಲಿ ಯಾವುದೋ ಒಂದು ಕ್ವಶನ್ ಕೇಳೋ ಸಾಧ್ಯತೆಗಳು ಹೆಚ್ಚಾಗಿ ಇರ್ತವೆ. ಇನ್ನೊಂದು ಆಪ್ಷನ್ ಯಾವ್ದಪ್ಪ ಅಂತ ಹೇಳಿದ್ರೆ, ನಿಮಗೆ ಸಾಮಾನ್ಯವಾಗಿ ಕೊಟ್ಟಿರ್ತಕ್ಕಂಥದ್ದೇನು, ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾರೆ. √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಏಕಪದ, ಒಂದೇ ಪದವನ್ನ ಹೊಂದಿರುವಂತಹ ಕರಣಿ. ಒಂದೇ ಪದವನ್ನ ಹೊಂದಿರುವಂತಹ ಕರಣಿಯನ್ನ, ಸರ್ಡ್ಸ್ ಅನ್ನ ನಿಮಗೆ ಏನ್ ಮಾಡ್ತಾರೆ, 2 ಅಂಕದಲ್ಲಿ ಕೇಳ್ತಾರೆ. ಪ್ರೂವ್ ದಟ್ ಅಂತ ಹೇಳಿ, ಪ್ರೂವ್ ದಟ್ √2 ಈಸ್ ಅನ್ ಇರ್ಯಾಷನಲ್ ನಂಬರ್, ಈ ರೀತಿ ಕೇಳ್ತಾರೆ. ಅಥವಾ √2 ಒಂದು ಅವಿಭಾಜ್ಯ ಸಂಖ್ಯೆ ಎಂದು ಸಾಧಿಸಿ, ಈ ರೀತಿ ಬರ್ತಕ್ಕಂಥದ್ದು 2 ಅಂಕಕ್ಕೆ ಬರುತ್ತೆ. ಇನ್ನು 3 ಅಂಕಕ್ಕೆ ಬರುವ ಸಾಧ್ಯತೆ ಏನಾದ್ರು ಇರುತ್ತೆ ಅಂತ ಹೇಳಿದ್ರೆ, ಹೆಚ್ಚಾಗಿ 3 ಅಂಕಕ್ಕೆ ಕೇಳಿದ್ರು ಅಂತ ಹೇಳಿದ್ರೆ ಇದೇ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅನ್ನೋ ಒಂದು ಕ್ವಶನ್ ಅನ್ನೇ ದ್ವಿಪದಗಳನ್ನ ಕೇಳ್ತಾರೆ. ಹೆಂಗೆ, 3 - √2 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. 3 - √2 ಈಸ್ ಅನ್ ಇರ್ಯಾಷನಲ್ ಅಂತ ಕೇಳ್ತಾರೆ, ಪ್ರೂವ್ ದಟ್ ಅಂತ ಕೇಳ್ತಾರೆ. ಅಥವಾ ನಾನು ಅವಾಗಲೇ ಹೇಳಿದ ಹಾಗೆ ಅಪ್ಲೈಡ್ ಟೈಪ್ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ. ಒಂದು ಕ್ವಶನ್ ಇರುತ್ತೆ, 3 ಅಂಕ ಕೇಳಬಹುದಾದ್ರೆ. ಒಟ್ಟಾರೆಯಾಗಿ ವಾಸ್ತವ ಸಂಖ್ಯೆಗಳಲ್ಲಿ ನೀವು ಕಲಿಬೇಕಾಗಿರೋದು, ಈಗ ನಾನು ಹೇಳಿದ್ನಲ್ಲ, ಇಷ್ಟು ಕಂಟೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಇದ್ರ ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಅಥವಾ ಒಂದು ಅಂಕಕ್ಕೆ ನೀವು ಪ್ರಮುಖವಾಗಿ ತಿಳ್ಕೊಬೇಕಾಗಿರೋದು ಸ್ಟೇಟ್ಮೆಂಟ್ ರೂಪದ ಕ್ವಶನ್ ಬರೋ ಸಾಧ್ಯತೆ ಇರುತ್ತೆ. ಯಾವುದದು, ಥೇರಮ್ ಕೇಳ್ತಾರೆ, ಪ್ರಮೇಯ. ಯಾವ ಪ್ರಮೇಯ, ಫಂಡಮೆಂಟಲ್ ಥೇರಮ್ ಆಫ್ ಆರ್ಥಮೆಟಿಕ್. ಇದರ ಸ್ಟೇಟ್ಮೆಂಟ್ ಬರೀರಿ ಅಂತ ಕೇಳ್ತಾರೆ. ಈ ಫಂಡಮೆಂಟಲ್ ಥೇರಮ್ ಆಫ್ ಆರ್ಥಮೆಟಿಕ್ ನ ಸ್ಟೇಟ್ಮೆಂಟ್ ಬರೀರಿ ಅಂತ ಕೇಳಿದಾಗ ಇಡೀ ಸ್ಟೇಟ್ಮೆಂಟ್ ನಿಮ್ಮ ತಲೆ ಒಳಗಡೆ ಇರ್ಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಇದಾದ ನಂತರದಲ್ಲಿ ಇನ್ನು ಏನ್ ಕೇಳಬಹುದು ಅಂತ ಹೇಳಿದ್ರೆ, ಈ ಪಾಠದಲ್ಲಿ ನಿಮಗೆ ಸಂಖ್ಯೆಗಳನ್ನ ಕೊಟ್ಟು ಆ ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳನ್ನ ಬರೆಯಿರಿ ಅಂತಾನು ಕೇಳಬಹುದು. ಇನ್ನೂ ಹೆಚ್ಚಾಗಿ ಕೇಳಬಹುದಾದ್ರೆ ಯಾವ ರೀತಿ ಬರಬಹುದು ಅಂತ ಹೇಳಿದ್ರೆ, ಸಂಖ್ಯೆಯ ಅವಿಭಾಜ್ಯ ಅಪವರ್ತನವನ್ನ ಒಳಗೊಂಡಂತಹ ವೃಕ್ಷವನ್ನ ಬರೆಯಿರಿ, ಈ ರೀತಿನೂ ಕೇಳೋ ಸಾಧ್ಯತೆ ಇರುತ್ತೆ. ಓಕೆನಾ. ಸೊ ಇದು ನೀವು ವಾಸ್ತವ ಸಂಖ್ಯೆಗಳು ಅಥವಾ ರಿಯಲ್ ನಂಬರ್ಸ್ ಚಾಪ್ಟರ್ ಅಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗಿರುವಂತಹ ಅಂಶಗಳು. ಇವಿಷ್ಟು ಅಂಶಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅಂದ್ರೆ ಇದ್ರ ಮೇಲೆ ಬರುವಂತಹ 5 ಅಥವಾ
6 ಅಂಕದ ಕ್ವಶನ್ಸ್ಗೆ ಸುಲಭವಾಗಿ ಮಾರ್ಕ್ಸ್ ಅನ್ನ ತೆಗಿಬಹುದು. ಓಕೆನಾ. ನೆಕ್ಸ್ಟ್ ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಬಹುಪದೋಕ್ತಿಗಳು. ಈ ಒಂದು ಬಹುಪದೋಕ್ತಿಗಳು ಅಥವಾ ಪಾಲಿನಾಮಿಯಲ್ಸ್ ಚಾಪ್ಟರ್ ನಲ್ಲೂ ಕೂಡ 5 ಅಂಕದ ಪ್ರಶ್ನೆಗಳು ಬರುವ ಸಾಧ್ಯತೆಗಳು ಹೆಚ್ಚಾಗಿದಾವೆ. 1 ಅಂಕಕ್ಕೆ 2 ಕ್ವಶನ್ ಬರುವ ಸಾಧ್ಯತೆ ಇರುತ್ತೆ. ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಒಂದು, ಪ್ರಶ್ನೆಗೆ ಉತ್ತರಿಸಿ ಅಂತಕ್ಕಂಥದ್ದು ಒಂದು. ಗೊತ್ತಾಯ್ತಲ್ವಾ? ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಒಂದು, ಇದರ ಜೊತೆಗೆ 3 ಅಂಕದ ಒಂದು ಕ್ವಶನ್ ಬರೋ ಸಾಧ್ಯತೆ ಇದೆ. ಅಂದ್ರೆ ಸಾಧ್ಯತೆ ಅಂದ್ರೆ ನಾವು ಈ ವರ್ಷದ ಕ್ವಶನ್ ಪೇಪರ್ ಗಳನ್ನ ಪ್ರಾಕ್ಟೀಸ್ ಮಾಡಿದ ನಂತರದಲ್ಲಿ ಪ್ರಮುಖವಾಗಿ ತಿಳಿದು ಬಂದಿರತಕ್ಕಂಥದ್ದು ಇದು ಇದೇ ರೀತಿನಲ್ಲೇ ಇರುತ್ತೆ ಕ್ವಶನ್ ಪೇಪರ್. ಗೊತ್ತಾಯ್ತಲ್ಲ, ಇದರಲ್ಲಿ ಡೌಟ್ ಬೇಡ. ಸೊ ಹಾಗಾಗಿ ಸುಮಾರು 5 ಅಂಕದ ಪ್ರಶ್ನೆಗಳು ಪಾಲಿನಾಮಿಯಲ್ಸ್ ಅಥವಾ ಬಹುಪದೋಕ್ತಿಗಳು ಚಾಪ್ಟರ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲಿ ಒಂದು, ಹಾಗೇನೆ ನೆಕ್ಸ್ಟ್ ಬಂದ್ಬಿಟ್ಟು 1 ಅಂಕದ ಕ್ವಶನ್ ಅಲ್ಲಿ ಒಂದು ಬರುತ್ತೆ. ಅದರ ಜೊತೆಗೆ 3 ಅಂಕದ ಒಂದು ಕ್ವಶನ್ 100% ಇರುತ್ತೆ. ಸೊ ಆ ಪ್ರಶ್ನೆಗಳು ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಮೊದಲನೇದಾಗಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗ್ ಬರ್ಬಹುದು ಅಂತ ನೋಡಿದ್ರೆ ಇಲ್ಲಿ ತುಂಬಾ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. ಹೇಗೆ? ಚಿತ್ರವನ್ನು ಅವರೇ ಕೊಟ್ಟಿರ್ತಾರೆ, ನಕ್ಷೆ ಕೊಟ್ಟಿರ್ತಾರೆ, ಅಂದ್ರೆ ಗ್ರಾಫ್ ಕೊಟ್ಟಿರ್ತಾರೆ. ಕೊಟ್ಟಿರುವ ಗ್ರಾಫ್ ನ ಆಧಾರದ ಮೇಲೆ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ. ಗ್ರಾಫ್ ನಲ್ಲಿ ಬರುವಂತಹ ಬಹುಪದೋಕ್ತಿಗಳ ಚರಾಕ್ಷರಗಳು ಯಾವ್ಯಾವು ಬರೆಯಿರಿ, ಚರಾಕ್ಷರಗಳನ್ನ ಬರೆಯಿರಿ ಅಂತ ಕೇಳಬಹುದು. ಅಥವಾ ನಿಮಗೆ ಪಾಲಿನಾಮಿಯಲ್ ಅಥವಾ ಬಹುಪದೋಕ್ತಿಯನ್ನ ಕೊಟ್ಟು ಆ ಬಹುಪದೋಕ್ತಿಯಲ್ಲಿ ಬರುವ ಕೇನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅಥವಾ ವರ್ಗ ಸಮೀಕರಣಕ್ಕೆ ವರ್ಗ ಬಹುಪದೋಕ್ತಿಯನ್ನ ಕೊಟ್ಟು ವರ್ಗ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಬಹುದು. ಹಾಗೇನೆ ನೇರ ಬಹುಪದೋಕ್ತಿಯ ಡಿಗ್ರಿ ಎಷ್ಟು, ರೇಖಾತ್ಮಕ ಬಹುಪದೋಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳಬಹುದು. ಈ ರೀತಿನಲ್ಲಿ ಡಿಗ್ರಿ ಕೇಳುವಂತಹ ಪ್ರಶ್ನೆಗಳಿರ್ತವೆ. ಹಾಗೇನೆ ಕೇನ ಬೆಲೆ ಕಂಡುಹಿಡಿಯುವ ಪ್ರಶ್ನೆಗಳಿರ್ತವೆ. ಜೊತೆಗೆ ಶೂನ್ಯತೆಗಳನ್ನ ಕಂಡುಹಿಡಿಯುವಂತಹ ಪ್ರಶ್ನೆಗಳಿರ್ತವೆ. ಈ ತರ ಹಲವಾರು ರೀತಿಯಲ್ಲಿ ನೀವು ಈಗ ಆಲ್ರೆಡಿ ಬೋರ್ಡ್ ಬಿಟ್ಟಂತಹ 4 ಮಾಡೆಲ್ ಕ್ವಶನ್ ಪೇಪರ್ ನ ನೋಡಿದಾಗ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಮಲ್ಟಿಪಲ್ ಚಾಯ್ಸ್ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇದರ ಆಧಾರದ ಮೇಲೆ ನಿಮ್ಮ ಅಭ್ಯಾಸ ಇರಬೇಕು. ಓಕೆನಾ. ಇನ್ನ 1 ಅಂಕದ ಪ್ರಶ್ನೆಗಳು ಇದೇ ಚಾಪ್ಟರ್ ಹೇಗ್ ಬರ್ತವೆ ಅಂತ ನೋಡೋದಾದ್ರೆ, ಸೊ ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳಿಗೂ ಕೂಡ ಅದೇ ರೀತಿಯ ಒಂದು ವಿಧಾನಗಳನ್ನ ಬಳಸೇನೆ ಕೇಳ್ತಾರೆ. ಏನು ನಾನು ಇಷ್ಟೋ ತನಕ ಹೇಳಿದ್ದು ಡಿಗ್ರಿ, ಹಾಗೇನೆ ಶೂನ್ಯತೆಗಳು, ನಕ್ಷೆ ಕೊಟ್ಟು ನಕ್ಷೆಯಲ್ಲಿರುವ ಚರಾಕ್ಷರಗಳ ಬೆಲೆ ಕಂಡುಹಿಡಿತಕ್ಕಂಥದ್ದು, ಜೊತೆಗೆ ನಕ್ಷೆ ಆಧಾರದ ಮೇಲೆ ಡಿಗ್ರಿ ಹೇಳ್ತಕ್ಕಂಥದ್ದು, ಕೇನ ಬೆಲೆ ಕಂಡುಹಿಡಿತಕ್ಕಂಥದ್ದು, ಈ ತರಹದ ಪ್ರಶ್ನೆಗಳು ಬರ್ತವೆ. ಇದು ಕೂಡ 1 ಅಂಕಕ್ಕೆ ಇರುತ್ತೆ. ಇನ್ನ 3 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋದಾದ್ರೆ, ಕೇನ ಬೆಲೆ ಕಂಡುಹಿಡಿಲಿಕ್ಕೆ 3 ಅಂಕದ ಪ್ರಶ್ನೆ ಬರುತ್ತೆ. ಸಮೀಕರಣ ಅವರೇ ಕೊಟ್ಟು, ಆಕ್ಚುಲಿ ಸಮೀಕರಣ ಅಲ್ಲ, ಬಹುಪದೋಕ್ತಿಯನ್ನ ಕೊಟ್ಟು ವರ್ಗ ಬಹುಪದೋಕ್ತಿಯಲ್ಲಿ ಕೇನ ಬೆಲೆ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಅದರ ಅರ್ಥ ಆ ವರ್ಗ ಬಹುಪದೋಕ್ತಿಯ ಶೂನ್ಯತೆಗಳನ್ನ ಕೊಡ್ತಾರೆ. ಶೂನ್ಯತೆಗಳನ್ನ ಕೊಟ್ಟು ಶೂನ್ಯತೆಗಳ ಆಧಾರದ ಮೇಲೆ ಕೇನ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳ್ತಾರೆ. ಶೂನ್ಯತೆಗಳ ಮೊತ್ತ, ಶೂನ್ಯತೆಗಳ ಗುಣಲಬ್ಧದ ಆಧಾರದ ಮೇಲೆ 1/α + 1/β ಬೆಲೆ ಕಂಡುಹಿಡಿಯಿರಿ, α + β ಹೋಲ್ ಸ್ಕ್ವೇರ್ ನ ಬೆಲೆ ಕಂಡುಹಿಡಿಯಿರಿ. ಈ ತರಹದ ಪ್ರಶ್ನೆಗಳು ಬರ್ತವೆ 3 ಅಂಕಕ್ಕೆ. ಇದರ ಜೊತೆಗೆ ಶೂನ್ಯತೆಗಳನ್ನ ಕಂಡುಹಿಡಿದು ಶೂನ್ಯತೆಗಳನ್ನ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧದ ಸಂಬಂಧಕ್ಕೆ ಹೋಲಿಸಿ ತಾಳೆ ನೋಡಿ ಅಂತಾನು ಕೇಳ್ಬೋದು. ಗೊತ್ತಾಯ್ತಲ್ವಾ? ಇದಿಷ್ಟು ಕೂಡ ಪ್ರಶ್ನೆಗಳು 3 ಅಂಕಕ್ಕೆ ಬರ್ತವೆ. ಅಂದ್ರೆ ಇಲ್ಲಿ ಫೈಂಡ್ ದ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂತ ಕೇಳಬಹುದು. ಸಮ್ ಆಫ್ ದ ಜೀರೋಸ್ ಮತ್ತೆ ಪ್ರಾಡಕ್ಟ್ ಆಫ್ ದ ಜೀರೋಸ್ ಕೊಟ್ಟು ಆ ಸಮ್ ಆಫ್ ದ ಜೀರೋಸ್ ಅಂಡ್ ಪ್ರಾಡಕ್ಟ್ ಆಫ್ ದ ಜೀರೋಸ್ ನ ಆಧಾರದ ಮೇಲೆ ಕೇನ ವ್ಯಾಲ್ಯೂ ಕಂಡುಹಿಡಿಯಿರಿ. 1/α + 1/β ದ ವ್ಯಾಲ್ಯೂ ಕಂಡುಹಿಡಿಯಿರಿ. α + β ಹೋಲ್ ಸ್ಕ್ವೇರ್ ಈ ತರದ ವ್ಯಾಲ್ಯೂ ಕಂಡುಹಿಡಿಯಿರಿ. α² × β + α × β² ನ ಬೆಲೆ ಕಂಡುಹಿಡಿಯಿರಿ. ಈ ತರಹದ ಕ್ವಶನ್ಸ್ ಬರುವಂತಹ ಸಾಧ್ಯತೆಗಳಿರ್ತವೆ ಈ ಪಾಲಿನಾಮಿಯಲ್ಸ್ ಚಾಪ್ಟರ್ ಅಲ್ಲಿ. ಸೊ ಇಷ್ಟು ಕ್ವಶನ್ಸ್ ಅನ್ನ ನೀವು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನೀವು ಈ ಬಹುಪದೋಕ್ತಿಗಳು ಅಂದ್ರೆ ಪಾಲಿನಾಮಿಯಲ್ಸ್ ಚಾಪ್ಟರ್ ಅಲ್ಲಿ ಬರುವಂತಹ 5 ಅಂಕವನ್ನ ಸುಲಭವಾಗಿ ಪಡ್ಕೊಳ್ಬಹುದು. ಅಲ್ಲಿಗೆ ಈಗ ನಾನು ಹೇಳಿದ ಹಾಗೆ 2 ಚಾಪ್ಟರ್ ನ ಸೇರಿಸಿ 10 ಅಥವಾ 11 ಅಂಕದ ಪ್ರಶ್ನೆಗಳಿಗೆ ಹೇಗೆ ಸಾಲ್ವ್ ಮಾಡಬಹುದು ಅನ್ನೋದನ್ನ ತಿಳಿಸಿದ್ದೀನಿ. ನೆಕ್ಸ್ಟ್ 3ನೇ ಚಾಪ್ಟರ್, ಇದು ಡೆಡ್ ಈಸಿ ಚಾಪ್ಟರ್. ಯಾವ್ದು ಚಾಪ್ಟರ್ ನಿಮಗೆ ಗೊತ್ತಿರತಕ್ಕಂಥದ್ದು ಏನು? 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂತ ಹೇಳ್ತೀವಿ. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಈ ಚಾಪ್ಟರ್ ಅಲ್ಲಿ ಒಟ್ಟು 4 ಪ್ರಶ್ನೆಗಳು ಬರ್ತವೆ. ಯಾವ್ಯಾವ 4 ಪ್ರಶ್ನೆಗಳು ಅಂದ್ರೆ 1 ಅಂಕದ 2 ಪ್ರಶ್ನೆಗಳು, 2 ಅಂಕದ 1 ಪ್ರಶ್ನೆ, ಅದರ ಜೊತೆಗೆ 4 ಅಂಕದ 1 ಕ್ವಶನ್ ಬರುತ್ತೆ. ಟೋಟಲ್ 4 ಪ್ರಶ್ನೆಗಳು 8 ಮಾರ್ಕ್ಸ್.
ಮಾರ್ಕ್ಸ್ ನ ಸಂಖ್ಯೆ ಎಷ್ಟು? 8. ನಾವು ಹಿಂದಿನ 2 ಚಾಪ್ಟರ್ ಗಳನ್ನ ನೋಡಿದ್ರೆ 5 ಮಾರ್ಕ್ಸ್ ಇದ್ರೆ ಇದಕ್ಕೆ ಈ ಚಾಪ್ಟರ್ಗೆ 8 ಅಂಕಗಳು ಬರ್ತವೆ. 8 ಅಂಕಗಳನ್ನ ಸುಲಭವಾಗಿ ತೆಗಿಬಹುದು. ಹೇಗೆ ಅಂತಕ್ಕಂಥದ್ದನ್ನ ನಾವು ನೋಡೋದಾದ್ರೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ 1 ಕ್ವಶನ್ ಬರುತ್ತೆ, 1 ಅಂಕದಲ್ಲಿ 1 ಕ್ವಶನ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ ಮತ್ತೆ 1 ಅಂಕದಲ್ಲಿ ಎರಡರಲ್ಲೂ ಕೂಡ ರಿಲೇಶನ್ಶಿಪ್ ಬಿಟ್ವೀನ್ ದ ವೇರಿಯೇಬಲ್ಸ್ ಇನ್ ಟು ಲೀನಿಯರ್ ಈಕ್ವೇಶನ್ಸ್ ಅಂತ ಹೇಳ್ತೀವಿ ನಾವು. 2 ಲೀನಿಯರ್ ಈಕ್ವೇಶನ್ಸ್ ಅಲ್ಲಿ ಬರುವಂತಹ ವೇರಿಯೇಬಲ್ಸ್ ನ ಸಂಬಂಧದ ಆಧಾರದ ಮೇಲೆ ಪ್ರಶ್ನೆಗಳಿರ್ತಾವೆ. ಗೊತ್ತಲ್ಲ ನಿಮಗೆ ಯಾವುದು ಅಂತ? A1/A2, B1/B2, C1/C2. ಈ A1/A2, B1/B2, C1/C2 ನ ಮೇಲಿರುವಂತಹ ಸಂಬಂಧದ ಆಧಾರದ ಮೇಲೆ ಪ್ರಶ್ನೆಗಳಿಗೆ ಉತ್ತರ ಹೇಳಬೇಕಾಗತ್ತೆ. ಅಲ್ಲಿ ನಿಮಗೆ ರೇಖೆಗಳು ಯಾವ ರೀತಿ ಇರ್ತವೆ ಅನ್ನೋದನ್ನ ಕೊಟ್ಟಿದ್ದಾರೆ. ಆ ಚಾರ್ಟ್ ಇದೆಯಲ್ಲ, ಚಾರ್ಟ್ ಅನ್ನ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ಆ ಚಾರ್ಟ್ ನ ಆಧಾರದ ಮೇಲೆ ಯಾವುದೇ ರೀತಿಯ ಪ್ರಶ್ನೆ ಕೇಳಿದ್ರು ಈ ಎಲ್ಲಾ ಪ್ರಶ್ನೆಗಳಿಗೆ ನೀವು ಸುಲಭವಾಗಿ ಆನ್ಸರ್ ಹೇಳ್ಬಿಡ್ಬೋದು. 1 ಅಂಕದ 2 ಪ್ರಶ್ನೆಗಳಿಗೆ ಸುಲಭವಾಗಿ ನೀವು ತಯಾರಾದ್ರಿ. ಇದಾದ ನಂತರ ಇದ್ರ ಜೊತೆಗೆ ಇನ್ನೊಂದು ರೀತಿ ಹೇಗೆ ಕೇಳ್ತಾರೆ ಅಂದ್ರೆ, ಎಕ್ಸ್ ಬೆಲೆ ಅವ್ರು ಕೊಟ್ಟು ವೈ ಬೆಲೆ ಕಂಡುಹಿಡಿಯಕ್ಕೆ ಕೇಳ್ಬೋದು. 2 ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳಲ್ಲಿ 2 ಸಮೀಕರಣವನ್ನು ಕೊಟ್ಟು 2 ಸಮೀಕರಣದಲ್ಲಿ ಎಕ್ಸ್ ನ ಬೆಲೆ ಕೊಟ್ಟು ವೈ ನ ಬೆಲೆ ಕಂಡುಹಿಡಿಯಿರಿ, ವೈ ನ ಬೆಲೆ ಕೊಟ್ಟು ಎಕ್ಸ್ ನ ಬೆಲೆ ಕಂಡುಹಿಡಿಯಿರಿ, ಎಕ್ಸ್ ಮತ್ತು ವೈ ನ ಬೆಲೆಗಳಿಗೆ ಸಂಬಂಧವನ್ನು ಕೊಟ್ಟು ಅದರ ಆಧಾರದ ಮೇಲೆ ಪ್ರಶ್ನೆಗಳ ಆನ್ಸರ್ ಕಂಡುಹಿಡಿಯಿರಿ. ಈ ತರದ ಪ್ರಶ್ನೆಗಳು ಕೇಳೋ ಸಾಧ್ಯತೆಗಳಿರ್ತವೆ. ಈ ತರದ ಎಲ್ಲಾ ಪ್ರಶ್ನೆಗಳನ್ನ ಇಲ್ಲೂ ಹೇಳ್ತಾ ಇದ್ದೀನಿ. LBA ಅನ್ನ ಬಳಕೆ ಮಾಡಿದ್ರೆ ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಬಹುದು. ಸೊ ಆಗ ನಾವು 2 ಅಂಕಗಳನ್ನ ತೆಗಿತೀವಿ. ಇನ್ನ 2 ಅಂಕದ 1 ಕ್ವಶನ್ ತುಂಬಾ ಸುಲಭವಾಗಿ ಪ್ರತಿ ವರ್ಷ 100ಕ್ಕೆ 100% ಬರುವಂತ ಕ್ವಶನ್. ನಾನು ಹೇಳೋದಲ್ಲ, ನೀವೇ ಬಾಯಿ ಬಿಟ್ಬಿಡ್ತೀರಾ. ಈಗ ಯಾವ್ದು ಕ್ವಶನ್ ಅದು? ಯಾವ್ದು ಹೇಳಿ? ವರ್ಜಿಸುವ ವಿಧಾನದಿಂದ ಎಕ್ಸ್ ಮತ್ತು ವೈ ನ ಬೆಲೆಯನ್ನು ಕಂಡು ಹಿಡಿಯಿರಿ ಅಲ್ವಾ? ಅಥವಾ ಏನಂತ ಹೇಳ್ತೀರಿ ನೀವು? ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಯೂಸಿಂಗ್ ಎನಿ ಮೆಥಡ್ ಅಂತ ಕೇಳ್ಬೋದು. ಯಾವುದೇ ವಿಧಾನವನ್ನು ಬಳಸಿ ಎಕ್ಸ್ ಮತ್ತೆ ವೈ ನ ಬೆಲೆ ಕಂಡು ಹಿಡಿಯಿರಿ. ವರ್ಜಿಸುವ ವಿಧಾನವನ್ನು ಬಳಸಿ, ಎಲಿಮಿನೇಷನ್ ಮೆಥಡ್ ಅನ್ನ ಬಳಸಿ ಎಕ್ಸ್ ಮತ್ತೆ ವೈ ನ ಬೆಲೆ ಕಂಡು ಹಿಡಿಯಿರಿ ಅಂತ ಕೇಳ್ತಾರೆ. ಇದನ್ನ ಸುಲಭವಾಗಿ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ಇದರಿಂದ 2 ಅಂಕ ನಿಮಗೆ ಈಸಿಯಾಗಿ ಬರುತ್ತೆ. ಇದನ್ನ ಬಿಟ್ರೆ ಬೇರಾವ ಕ್ವಶನ್ ಕೂಡ ಬರಲ್ಲ. ಪಕ್ಕ ಆಯ್ತಲ್ವಾ? ಇನ್ನೊಂದು ಕ್ವಶನ್ 4 ಅಂಕದ್ದು, ಅದು ಎಕ್ಸಾಕ್ಟ್ಲಿ ಒಂದೇ ಕ್ವಶನ್, ಬೇರೆ ಚೇಂಜಸ್ ಇಲ್ಲೇ ಇಲ್ಲ. ಯಾವ್ದು ಹೇಳ್ರಿ? ಗ್ರಾಫ್ ಅಲ್ವಾ? ಗ್ರಾಫ್ 4 ಅಂಕಕ್ಕೆ 1 ಕ್ವಶನ್ 101% ಇರುತ್ತೆ. 4 ಅಂಕಕ್ಕೆ 4 ಅಂಕ ಕಂಪ್ಲೀಟ್ ತೆಗಿಬಹುದು. ಈಗ ಇದನ್ನ ಬಿಟ್ಟರೆ ಬೇರೆ ಚಾಯ್ಸೇ ಇಲ್ಲ. ಬೇರೆ 4 ಅಂಕಕ್ಕೆ ಬೇರೆ ಯಾವ್ದಾದ್ರು ವಿಧಾನದಲ್ಲಿ ಕೇಳ್ತಾರ, ಬೇರೆ ಕ್ವಶನ್ ಬೇರೆ ರೂಪದಲ್ಲಿ ಬೇರೆ ಮೆಥಡ್ ಅಲ್ಲಿ ಸಾಲ್ವ್ ಮಾಡೋದೇನ? ನೋ ವೇ. ಒಂದೇ ಒಂದು ಅವಕಾಶ, ಕ್ವಶನ್ ಪೇಪರ್ ತೆಗಿಯೋರು ಕೂಡ ಒಂದೇ ಅವಕಾಶ. ಏನದ ಅವಕಾಶ? ಸಾಲ್ವ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಬೈ ಗ್ರಾಫಿಕಲ್ ಮೆಥಡ್. ಇಷ್ಟೇ. ಓಕೆ, ಸೊ ಡೋಂಟ್ ಟೇಕ್ ಎನಿ ಟೆನ್ಷನ್. ಸುಲಭವಾಗಿ ನೀವು 8 ಅಂಕಗಳನ್ನ ಈ ಚಾಪ್ಟರ್ ನಿಂದ ತೆಗಿಬಹುದು. ಅರ್ಥ ಆಯ್ತಲ್ವಾ? ಓಕೆನಾ? 4th ಚಾಪ್ಟರ್ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತದ್ದು ಕ್ವಾಡ್ರಾಟಿಕ್ ಈಕ್ವೇಶನ್, ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ಪಾಠದಲ್ಲೂ ಕೂಡ 1 ಅಂಕದ 1 ಕ್ವಶನ್, 2 ಅಂಕದ 1 ಕ್ವಶನ್, 3 ಅಂಕದ 1 ಕ್ವಶನ್. ಎಷ್ಟಾಯ್ತಲ್ಲಿಗೆ? ಒಟ್ಟು 6 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳು. ಕ್ವಶನ್ಸ್ 3, ಮಾರ್ಕ್ಸ್ 6. ಓಕೆ, ಒಟ್ಟು 6 ಅಂಕವನ್ನ ಈ ಚಾಪ್ಟರ್ ಇಂದ ನೀವು ಸುಲಭವಾಗಿ ಎತ್ಕೊಂಡು ಬಿಡ್ಬೇಕು. ಇಲ್ಲೂ ಕೂಡ ಅಷ್ಟೇ. ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಅಲ್ಲಿ 1 ಅಂಕದ ಪ್ರಶ್ನೆಗಳು ಹೇಗ್ ಬರ್ತವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, 4 ಆಪ್ಷನ್ ಕೊಟ್ಟು 4 ಆಪ್ಷನ್ ನಲ್ಲಿ ಸಮೀಕರಣಗಳನ್ನು ಕೊಟ್ಟು ಇದರಲ್ಲಿ ವರ್ಗ ಸಮೀಕರಣ ಯಾವುದು ಅಂತ ಕೇಳಬಹುದು. ಒಂದು ಸಮೀಕರಣವನ್ನು ಕೊಟ್ಟು ಈ ಸಮೀಕರಣವನ್ನು ವರ್ಗ ಸಮೀಕರಣದ ಮೂಲ ರೂಪದಲ್ಲಿ ಬರೆದಾಗ ಏನ್ ಬರುತ್ತೆ, ಹಾಗೇನೆ 2 ಸಮೀಕರಣಕ್ಕೆ ಬರುವ 2 ಮೂಲಗಳು ಅಂದ್ರೆ 2 zeros ರೂಟ್ಸ್ ಕೊಟ್ಬಿಟ್ಟು ನೀವು ಏನ್ ಮಾಡಿ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮ್ ಮಾಡ್ರಿ ಅಂತ ಕೇಳಬಹುದು. ಅಥವಾ ನೀವು ಏನ್ ಮಾಡಬಹುದು, ಇನ್ನೊಂದು ಏನ್ ಕೇಳಬಹುದು ಅಂದ್ರೆ 2 ಈಕ್ವೇಶನ್ 2 ರೂಟ್ಸ್ ಅನ್ನ ಕೊಟ್ಟು ಮತ್ತೆ ಏನ್ ಹೇಳ್ಬೋದು, ಶೋಧಕದ ಸೂತ್ರ ಕಂಡುಹಿಡಿಯಲಿಕ್ಕೆ ಕೇಳಬಹುದು. ಶೋಧಕದ ಸೂತ್ರದ ಆಧಾರದ ಮೇಲೆ ರೂಟ್ಸ್ ಅನ್ನ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಮೂಲಗಳನ್ನು ಕಂಡುಹಿಡಿಯಲಿಕ್ಕೆ ಕೇಳಬಹುದು. ಮೂಲಗಳನ್ನ ಕೊಟ್ಟು ಶೋಧಕದ ಬೆಲೆ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಅಥವಾ ಸಮೀಕರಣವನ್ನು ಕೊಟ್ಟು ಸಮೀಕರಣದಲ್ಲಿ ಬರುವಂತಹ ABC ನ ಬೆಲೆಗಳನ್ನ ಬಳಸಿಕೊಂಡು ಶೋಧಕದ ಬೆಲೆ ಕಂಡುಹಿಡಿಯಲಿಕ್ಕೆ ಕೇಳಬಹುದು. ಈ ತರ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್, ಅದರ ಜೊತೆಗೆ LBA, ಇದರಲ್ಲಿ ಸಾಕಷ್ಟು ಕ್ವಶನ್ಸ್ ಇದಾವೆ. LBA ಮತ್ತೆ ಮಾಡೆಲ್ ಕ್ವಶನ್ ಪೇಪರ್ ನ ಎಕ್ಸಾಕ್ಟ್ಲಿ ನೀವು ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಅಂದ್ರೆ ಮಲ್ಟಿಪಲ್ ಚಾಯ್ಸ್ ಅಲ್ಲಾದ್ರೂ ಕೇಳಿ, 1 ಅಂಕದ ಪ್ರಶ್ನೆನಲ್ಲಾದ್ರೂ ಕೇಳಿ, ಸುಲಭವಾಗಿ ನೀವು ಇದಕ್ಕೆ
ಆನ್ಸರ್ ಹೇಳಬಹುದು. ಒಂದು ಅಂಕದ ಕ್ಲಿಯರ್ ಆಯ್ತಲ್ವಾ? ಇನ್ನ 2 ಅಂಕದ ಕ್ವಶನ್ಸ್ ಹೇಗೆ ಬರ್ತದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ, 2 ಅಂಕದ ಪ್ರಶ್ನೆಗಳು ಶೋಧಕದ ಬೆಲೆಯನ್ನು ಕಂಡು ಹಿಡಿದು ಮೂಲಗಳ ಸ್ವಭಾವವನ್ನು ತಿಳಿಸಿ ಅಂತ ಕೇಳಬಹುದು. ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಡಿಸ್ಕ್ರಿಮಿನೆಂಟ್ ಅಂಡ್ ಆಲ್ಸೋ ಫೈಂಡ್ ದ ನೇಚರ್ ಆಫ್ ರೂಟ್ಸ್ ಅಂತ ಕೇಳಬಹುದು. ಅಥವಾ ಕ್ವಾಡ್ರಾಟಿಕ್ ಈಕ್ವೇಶನ್ ಅನ್ನ ಕೊಟ್ಟು ಇದನ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೇಳಬಹುದು. ಅಂದ್ರೆ ಮೂಲ ರೂಪದಲ್ಲಿ ಬರೆಯಿರಿ. ಅಥವಾ ಪ್ರಮುಖವಾಗಿರ್ತಕ್ಕಂಥದ್ದು, ಹೆಚ್ಚಾಗಿ ರಿಪೀಟ್ ಆಗಿರ್ತಕ್ಕಂಥದ್ದು, ವರ್ಗ ಸಮೀಕರಣವನ್ನು ಕೊಟ್ಟು ವರ್ಗ ಸಮೀಕರಣವನ್ನ ಅಪವರ್ತನ ವಿಧಾನದಿಂದ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಥವಾ ಡೈರೆಕ್ಟ್ ಆಗಿ ಫೈಂಡ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕೊಟ್ಟು ಈಕ್ವೇಶನ್ ಕೊಡ್ತಾರೆ. ಈ ತರಹದ ಪ್ರಶ್ನೆಗಳು ನೇರವಾಗಿ ಇರ್ತವೆ. ಶೋಧಕದ ಬೆಲೆ ಕಂಡುಹಿಡಿಯಿರಿ, ಜೊತೆಗೆ ಮೂಲಗಳ ಸ್ವಭಾವ ಕಂಡುಹಿಡಿಯಿರಿ, ಅಪವರ್ತನ ವಿಧಾನದಿಂದ ಮೂಲಗಳನ್ನ ಕಂಡುಹಿಡಿಯಿರಿ, ಮೂಲಗಳನ್ನ ಕೊಟ್ಟು ಮೂಲಗಳನ್ನ ಬಳಸಿಕೊಂಡು ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧವನ್ನ ಬಳಸಿಕೊಂಡು ವರ್ಗ ಸಮೀಕರಣವನ್ನ ಬರೆಯಿರಿ ಅಂತಾನು ಕೇಳಬಹುದು. ಮೊತ್ತ ಮತ್ತು ಮೂಲಗಳ ಮೊತ್ತ ಮತ್ತು ಮೂಲಗಳ ಗುಣಲಬ್ಧದ ಆಧಾರದ ಮೇಲೇನೂ ಕೂಡ ನಿಮಗೆ ಲೆಕ್ಕಗಳನ್ನ ಇಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಕೇಳೋ ಸಾಧ್ಯತೆಗಳು ಇರ್ತವೆ. ಗೊತ್ತಾಯ್ತಲ್ವಾ? ಇದು 2 ಅಂಕಕ್ಕೆ ಬರುವಂತಹ ಸಾಧ್ಯತೆಗಳು. ಇನ್ನ 3 ಅಂಕದ ಪ್ರಶ್ನೆನಲ್ಲಿ ಯಾವುದೇ ರೀತಿಯ ಯೋಚನೆ ಬೇಡ. ಇದು 100% ಒಂದು ಕ್ವಶನ್ ಅಪ್ಲೈಡ್ ಇರುತ್ತೆ. ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ನಲ್ಲಿ ವರ್ಡ್ ಪ್ರಾಬ್ಲಮ್ ಅಂದ್ರೆ ಫ್ರಾಕ್ಷನ್ ರೂಪದ ನಾವು ಸಂಖ್ಯೆಗಳನ್ನ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಭಿನ್ನ ರಾಶಿಯಲ್ಲಿರುವ ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಅಂಶ ಮತ್ತು ಛೇದಗಳಲ್ಲಿರುವ ಸಂಖ್ಯೆಗಳನ್ನ ಕಂಡುಹಿಡಿಯಲಿಕ್ಕೆ ಸ್ಟೇಟ್ಮೆಂಟ್ ರೂಪದಲ್ಲಿ ಕ್ವಶನ್ಸ್ ಇರ್ತವೆ. ಗೊತ್ತಾಯ್ತಲ್ವಾ? ಆ ಒಂದು ಸ್ಟೇಟ್ಮೆಂಟ್ ರೂಪದಲ್ಲಿರುವ ಪ್ರಶ್ನೆಯನ್ನ ಓದ್ಕೊಂಡು ಅದರ ಆಧಾರದ ಮೇಲೆ ಏನ್ ಕೊಟ್ಟಿದ್ದಾರೆ ಬಳಸ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ, ಲೆಕ್ಕ ಮಾಡ್ಬೇಕಾಗತ್ತೆ. ಲಂಬಕೋನ ತ್ರಿಭುಜದ ಕೇಳಬಹುದು. ಲಂಬಕೋನ ತ್ರಿಭುಜದ 3 ಬಾಹುಗಳಲ್ಲಿ 2 ಬಾಹು ಕೊಟ್ಟು 1 ಬಾಹುವಿನ ಬೆಲೆಯನ್ನ ಕಂಡುಹಿಡಿ. ಅಂದ್ರೆ ಪಾದ ಮತ್ತು ಎತ್ತರ, ಬೇಸ್ ಅಂಡ್ ಹೈಟ್ ನ ಆಧಾರದ ಮೇಲೆ ರಿಲೇಷನ್ ಕೊಟ್ಟಿರ್ತಾರೆ. ಅಥವಾ ಏಜಸ್, ಸನ್ ಅಂಡ್ ಡಾಟರ್ ಏಜ್, ಅಥವಾ ಸನ್ ಅಂಡ್ ಫಾದರ್ ಏಜ್, ಮದರ್ ಅಂಡ್ ಡಾಟರ್ ಏಜ್, ಮದರ್ ಅಂಡ್ ಸನ್ ಏಜ್, ಈ ತರದ ರಿಲೇಶನ್ಶಿಪ್ ಸಂಬಂಧಪಟ್ಟಾಗೆ ಏಜಸ್ ನ ರಿಲೇಷನ್ ಕ್ವಶನ್ಸ್ ಕೇಳಬಹುದು. ಅಥವಾ ಕಾನ್ಸಿಕ್ಯೂಟಿವ್ ನಂಬರ್ಸ್, ಅಕ್ಕಪಕ್ಕದ ಸಂಖ್ಯೆಗಳನ್ನ ಕಂಡುಹಿಡಿಯಲಿಕ್ಕೂ ಕೂಡ ಕೇಳಬಹುದು. ಯಾವ ರೀತಿನಲ್ಲಾದ್ರೂ ಕೇಳಬಹುದು. ಸೊ ಈ ಒಂದು ಕ್ವಶನ್ ಸ್ವಲ್ಪ ಟ್ವಿಸ್ಟ್ ಇರುತ್ತೆ, ಅಂದ್ರೆ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಹೆಚ್ಚಾಗಿ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಹೆಚ್ಚಾಗಿ ಅಂತ ಹೇಳಿದ್ರೆ ಹಿಂದಿನ ಎಲ್ಲಾ ವರ್ಷಗಳ ಕ್ವಶನ್ ಪೇಪರ್ ನಲ್ಲಿ ಬರುವ ಎಲ್ಲಾ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, LPA ದಲ್ಲಿ ಬರುವಂತಹ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಮಾಡೆಲ್ ಕ್ವಶನ್ ಪೇಪರ್ ನ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ನೆಕ್ಸ್ಟ್ ಪ್ರಿಪರೇಟರಿ ನಲ್ಲಿ ಬರುವ ಎಲ್ಲಾ ಕ್ವಶನ್ ಪೇಪರ್ ನಲ್ಲಿರುವ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ 100% ಅದನ್ನು ಬಿಟ್ಟು ಬೇರೆ ಕ್ವಶನ್ ಕೇಳಲ್ಲ, ನಾನು ಬರ್ಕೊಡ್ತೀನಿ. ಓಕೆ, ಸೊ ಈ ಎಲ್ಲಾ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿ ನೀವು ಇದರಿಂದ 3 ಅಂಕ ತೆಗೆಯಬಹುದು. ಅಲ್ಲಿಗೆ ಈ ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರಿನ ಒಟ್ಟು 6 ಅಂಕಗಳನ್ನ ನೀವು ಸುಲಭವಾಗಿ ತೆಗೆದುಕೊಳ್ಳಬಹುದು. ರೈಟ್. ಇನ್ನ ನೆಕ್ಸ್ಟ್ ಚಾಪ್ಟರ್ ಎಲ್ಲರೂ ಅಪೇಕ್ಷಿತವಾಗಿರ್ತಕ್ಕಂತಹ ಹೇಗ್ ಬರ್ಬೋದಪ್ಪ ಕ್ವಶನ್ ಅಂತ ಆಲೋಚನೆ ಮಾಡುವಂತಹ ಚಾಪ್ಟರ್ ಸಮಾಂತರ ಶ್ರೇಣಿ. ಅಂದ್ರೆ ಯಾವುದೋ ಅರ್ಥಮೆಟಿಕ್ ಪ್ರೋಗ್ರೆಷನ್. ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಅಲ್ಲಿ ಏನಪ್ಪ ಕ್ವಶನ್ಸ್ ಬರ್ತವೆ, ಎಷ್ಟು ಅಂಕದ ಕ್ವಶನ್ಸ್ ಬರ್ತವೆ ನೋಡಿ. ಇಲ್ಲಿ 1 ಅಂಕದ 2 ಕ್ವಶನ್ ಬರ್ತವೆ, 2 ಅಂಕದ 1 ಕ್ವಶನ್ ಬರುತ್ತೆ, 4 ಅಂಕದ 1 ಕ್ವಶನ್. ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ಅಂದ್ರೆ 3 ಅಂಕದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಚಾಪ್ಟರ್ ಮೇಲೆ ಕ್ವಶನ್ ಬರಲ್ಲ. ಸೊ ನಿಮಗೆ ಗಮನ ಇರಲಿ, ಇದರಲ್ಲಿ ಸುಲಭವಾಗಿ 4 ಅಂಕಗಳನ್ನ ತೆಗಿಬಹುದು. ಇನ್ನ 4 ಅಂಕದ 1 ಕ್ವಶನ್ಗೆ ಸ್ವಲ್ಪ ಕಷ್ಟ ಪಡಬೇಕಾಗತ್ತೆ. ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದಲ್ಲಿ ಎನ್ನನೇ ಪದ ಕಂಡು ಹಿಡಿಯಿರಿ, ಸೂತ್ರ ಬರೆಯಿರಿ, ಈ ತರದ ಹಲವಾರು ಪ್ರಶ್ನೆಗಳು ನಿಮ್ಮ ಮಾಡೆಲ್ ಪೇಪರ್ ನಲ್ಲಿ ನೋಡ್ತೀರಾ, LBA ನಲ್ಲಿ ನೋಡ್ತೀರಾ. ಜೊತೆಗೆ ಹಿಂದಿನ ಕ್ವಶನ್ ಪೇಪರ್ಸ್ ಗಳನ್ನ, ಪ್ರಿಪರೇಟರಿ ಕ್ವಶನ್ ಪೇಪರ್ಸ್ ಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ಆ ಎಲ್ಲಾ ಕ್ವಶನ್ಸ್ ಗಳ ಆಧಾರದ ಮೇಲೆನೆ 1 ಅಂಕಕ್ಕೆ 1 ಕ್ವಶನ್, ಮಲ್ಟಿಪಲ್ ಚಾಯ್ಸ್ 1 ಕ್ವಶನ್ ಇರುತ್ತೆ. ಇನ್ನ 2 ಅಂಕದ ಕ್ವಶನ್ ಇದು ಕೂಡ ಮಾಡೆಲ್ ಪೇಪರ್ ನಲ್ಲಿ ನೋಡ್ತಾ ಹೋದಾಗ ನೀವು ಎನ್ನ ಬೆಲೆ ಕಂಡು ಹಿಡಿಯೋದಿರ್ಬೋದು, ಎನ್ನನೇ ಪದ ಕಂಡು ಹಿಡಿಯೋದಿರ್ಬೋದು, ಅಥವಾ ಎನ್ ಪದಗಳ ಮೊತ್ತ ಕಂಡು ಹಿಡಿಯೋದಿರ್ಬೋದು. ಇವೆಲ್ಲವೂ ಸೂತ್ರಗಳನ್ನ ಬಳಸ್ಕೊಂಡು, ಅಂದ್ರೆ 2 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು, 3 ಅಂಕಿಯ ಒಟ್ಟು ಸಂಖ್ಯೆಗಳು ಎಷ್ಟು, 3 ಅಂಕಿಯ ಸಂಖ್ಯೆಗಳಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳು ಎಷ್ಟು, 2 ಅಂಕಿಯ ಸಂಖ್ಯೆಗಳಲ್ಲಿ 3ರಿಂದ ಭಾಗವಾಗುವ ಸಂಖ್ಯೆಗಳೆಷ್ಟು, ಈ ಮಾಡೆಲ್ ನಲ್ಲಿ ಕ್ವಶನ್ಸ್ ಬರ್ತವೆ. ಓಕೆನಾ?
ಈ ಎಲ್ಲಾ ರೀತಿಯ ಕ್ವಶನ್ಸ್ ಅನ್ನ ನೀವು AN ಫಾರ್ಮುಲಾ, SN ಫಾರ್ಮುಲಾ ಇವುಗಳನ್ನ ಬಳಸ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ. ಇದರ ಆಧಾರದ ಮೇಲೆ ಆನ್ಸರ್ ಕೂಡ ಹೇಳ್ಬಹುದು. 2 ಅಂಕ ಸುಲಭವಾಗಿ ತೆಗಿಬಹುದು. ಇನ್ನ 4 ಅಂಕದ ಕ್ವಶನ್, ಇದು ಕೂಡ ನಾನು ಆವಾಗಲೇ ಹೇಳಿದ ಹಾಗೆ ಅಪ್ಲೈಡ್ ಕ್ವಶನ್. ಸೊ ನಿಮಗೆ ತಲೆ ಒಳಗಡೆ ಇರಲಿ, 80 ಅಂಕದ ಕ್ವಶನ್ ಪೇಪರ್ ನಲ್ಲಿ 16ರಿಂದ 20 ಮಾರ್ಕ್ಸ್ಗೆ ಅಪ್ಲೈಡ್ ಕ್ವಶನ್ಸ್ ಇರ್ತವೆ. ಸೊ ಅದರ ಆಧಾರದ ಮೇಲೆ ನಾವು ನೋಡ್ತಾ ಬಂದ್ರೆ ಫಸ್ಟ್ ರಿಯಲ್ ನಂಬರ್ ಚಾಪ್ಟರ್ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ ಅಂತ ಹೇಳಿದೆ. ಅದಾದ ನಂತರದಲ್ಲಿ ಯಾವುದು ಕ್ವಾಡ್ರಾಟಿಕ್ ಈಕ್ವೇಶನ್ ಚಾಪ್ಟರ್ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ. ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಚಾಪ್ಟರ್ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ. ಈಗ ಬಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಸಮಾಂತರ ಶ್ರೇಣಿಗಳು ಚಾಪ್ಟರ್ ಅಲ್ಲಿ ಕೂಡ ಒಂದು ಅಪ್ಲೈಡ್ ಕ್ವಶನ್ ಇರುತ್ತೆ. ಅದು 4 ಅಂಕದ್ದು. ಅಪ್ಲೈಡ್ ಅಂತ ಹೇಳಿದ್ರೆ ಅವರು ಒಂದು ಸನ್ನಿವೇಶವನ್ನ ಕೊಟ್ಟಿರ್ತಾರೆ ಅಷ್ಟೇ. ಆ ಸನ್ನಿವೇಶಕ್ಕೆ ಸಂಬಂಧಪಟ್ಟಾಗೆ ನೀವು ಮೊದಲನೇ ಪದ, 2ನೇ ಪದ, 3ನೇ ಪದ ಅಥವಾ N ಪದಗಳೆಷ್ಟು ಅಥವಾ ಮೊತ್ತ ಎಷ್ಟು, Nನೇ ಪದ ಎಷ್ಟು, ಇದರ ಆಧಾರದ ಮೇಲೆ ಪ್ರಶ್ನೆಗಳು ಇರ್ತವೆ. ಸೊ ಏನ್ ಕಂಡಿಡಿಯ ಕೇಳಿದ್ದಾರೆ ಅನ್ನೋದನ್ನ ಕ್ವಶನ್ ಅನ್ನ ಕ್ಲೀನ್ ಆಗಿ 1-2-3 ಸರಿ ನೀವು ಅಭ್ಯಾಸ ಮಾಡಿದ್ರಿ ಅಂದ್ರೆ ರೀಕಾಲ್ ಮಾಡಿದ್ರಿ ಅಂದ್ರೆ ನಿಮಗೆ ಸುಲಭವಾಗಿ ಗೊತ್ತಾಗ್ಬಿಡುತ್ತೆ ಗಿವನ್ ಏನೇನ್ ಕೊಟ್ಟಿದ್ದಾರೆ, ಕಂಡು ಹಿಡಿಬೇಕಾಗಿರೋದು ಏನು. ಇದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದ್ರೆ ಇದಕ್ಕೆ 4 ಅಂಕ ಸುಲಭವಾಗಿ ತೆಗಿಬಹುದು. ಓಕೆ, ಇದರಲ್ಲಿ ನೀವು 4 ಅಂಕ ತೆಗಿದ್ರಿ ಅಂತ ಹೇಳಿದ್ರೆ 100% ನಾನು ಬರ್ಕೊಡ್ತೀನಿ, ನಿಮಗೆ 80ಕ್ಕೆ 80 ಮಾರ್ಕ್ಸ್ ಎಕ್ಸಾಕ್ಟ್ಲಿ ಬರುತ್ತೆ. ಓಕೆನಾ? ಸೊ ಇದ್ರ ಕಡೆ ಹೆಚ್ಚಿನ ಗಮನ ಕೊಡ್ರಿ. ಇದಕ್ಕೂ ಕೂಡ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್, ಮಾಡೆಲ್ ಕ್ವಶನ್ ಪೇಪರ್, LBA ಮತ್ತೆ ಮುಂದೆ ಬರುವ ನಿಮ್ಮ ಪ್ರಿಪರೇಟರಿ ಕ್ವಶನ್ ಪೇಪರ್ಸ್, ಎಲ್ಲಾ ಕ್ವಶನ್ ಪೇಪರ್ಸ್ ನಲ್ಲೂ ಈ ಚಾಪ್ಟರ್ ಅಲ್ಲಿ 4 ಅಂಕದ ಕ್ವಶನ್ಸ್ ಯಾವ್ಯಾವ ಬರ್ತವೆ ಎಲ್ಲಾ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡ್ರಿ. ಪರ್ಫೆಕ್ಟ್ ಆಗ್ರಿ. 100% ನಿಮಗೆ ಇದರಲ್ಲಿ 8 ಅಂಕ ಬರ್ತವೆ. ನೆಕ್ಸ್ಟ್ ಬಂದ್ಬಿಟ್ಟು ತ್ರಿಭುಜಗಳು, ಟ್ರಯಾಂಗಲ್ಸ್ ಚಾಪ್ಟರ್, ಥೇರಮ್ ಇರುವಂತಹ ಚಾಪ್ಟರ್. ಸೊ ಇದು ಗೊತ್ತಾಗ್ಬಿಡುತ್ತೆ ನಿಮಗೆ. 1 ಅಂಕದ ಅಥವಾ ಮಲ್ಟಿಪಲ್ ಚಾಯ್ಸ್ 2 ಕ್ವಶನ್ ಇರ್ತವೆ. 1 ಅಂಕದ 1, ಮಲ್ಟಿಪಲ್ ಚಾಯ್ಸ್ 1. ಇದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ ಪ್ರಾಕ್ಟೀಸ್ ಮಾಡ್ರಿ. ಇಲ್ಲೂ ಕೂಡ ಎಲ್ಲಾ ಹಿಂದಿನ ಕ್ವಶನ್ ಪೇಪರ್, LBA, ಮಾಡೆಲ್ ಪೇಪರ್ ಮತ್ತೆ ಪ್ರಿಪರೇಟರಿ. ಓಕೆನಾ? 3 ಅಂಕದ 1 ಕ್ವಶನ್ ಥೇರಮ್ಮಿಗೆ ರಿಲೇಟೆಡ್ ಆಗಿ ಅಂದ್ರೆ ಪ್ರಮೇಯಗಳನ್ನ ಆಧಾರವಾಗಿಟ್ಟುಕೊಂಡು ಸಮಸ್ಯೆಯನ್ನ ಬಿಡಿಸುವಂತದ್ದು ಒಂದು ಕೊಟ್ಟಿರ್ತಾರೆ. ಪ್ರಮೇಯವನ್ನ ಬಳಸಿಕೊಂಡು ಸಮಸ್ಯೆಯನ್ನ ಬಿಡಿಸ್ಲಿಕ್ಕೆ ಹಲವಾರು ಪ್ರಶ್ನೆಗಳು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್, ಹಿಂದಿನ ಪೇಪರ್ಗಳಲ್ಲಿ ಇದಾವೆ. ಆ ಎಲ್ಲಾ ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ 100% ಆ ಕ್ವಶನ್ಸ್ ಗಳಿಗೆ ನೀವು ಆನ್ಸರ್ ಬರೀಬಹುದು. ಇದಕ್ಕಿಂತ ಮುಂಚೆ 4 ಅಂಕದ ಪ್ರಮೇಯ ಒಂದಿರುತ್ತೆ. 4 ಪ್ರಮೇಯಗಳು ಬರ್ತವೆ. ಆ 4 ಪ್ರಮೇಯಗಳು ಯಾವ್ಯಾವು ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ. ಆ ಪ್ರಮೇಯಗಳನ್ನ ಈ ಒಂದು ಪಾಠದಲ್ಲಿ ಪ್ರಮೇಯಗಳು ಯಾವ್ಯಾವ ಬರ್ತವೆ ಆ ಪ್ರಮೇಯಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ದೇ ಆದ್ರೆ 4 ಅಂಕ ಸುಲಭವಾಗಿ ಬರುತ್ತೆ. ಈ ಪ್ರಮೇಯಗಳನ್ನ ಆಧಾರವಾಗಿ ಇಟ್ಟುಕೊಂಡೆ 3 ಅಂಕದ 1 ಕ್ವಶನ್ ಇರುತ್ತೆ. ಅದನ್ನು ಕೂಡ ನೀವು ಬಿಡಿಸಬಹುದು ಯಾವಾಗ ಪ್ರಮೇಯಗಳನ್ನ ಪರ್ಫೆಕ್ಟ್ ಆಗಿ ಕಲ್ತಿದ್ರೆ. ಓಕೆ, ಸೊ ಈ ಪ್ರಮೇಯಗಳನ್ನ ಪರ್ಫೆಕ್ಟ್ ಆಗಿ ಕಲಿಯೋದ್ರ ಮುಖಾಂತರವಾಗಿ ನೀವು ಈ ಪ್ರಶ್ನೆಗಳಿಗೆ ಆನ್ಸರ್ನ ಬರೀತೀರಾ. ಇದರಿಂದಾಗಿ ನಿಮಗೆ ಎಷ್ಟಾಯ್ತು? 1 ಅಂಕದ 2 ಕ್ವಶನ್ ಅಂದ್ರೆ 2 ಅಂಕ, 3 ಅಂಕದ 1 ಕ್ವಶನ್ ಅಂತ ಹೇಳಿದ್ರೆ 5 ಅಂಕ, 4 ಅಂಕದ 1 ಕ್ವಶನ್ ಅಂದ್ರೆ 9 ಅಂಕ. 100% ಟ್ರಯಾಂಗಲ್ ಚಾಪ್ಟರ್ ಅಲ್ಲಿ 9 ಅಂಕದ ಪ್ರಶ್ನೆಗಳು ಬರ್ತವೆ. ಈ 9 ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಹೇಳಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ಥೇರಮ್. ಈ ಚಾಪ್ಟರ್ ಅಲ್ಲಿ ನೀವು ಏನು ಕಲಿಯೋದು ಬೇಕಾಗಿಲ್ಲ. ಥೇರಮ್ ಪರ್ಫೆಕ್ಟ್ ಆಗಿ ಕಲೀರಿ. ಥೇರಮ್ ರಿಲೇಟೆಡ್ ಆಗಿ ಎಲ್ಲಾ ಕ್ವಶನ್ಸ್ ಇರ್ತವೆ. ಸೊ 9 ಮಾರ್ಕ್ಸ್ ಫಿಕ್ಸ್. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಚಾಪ್ಟರ್ 7th ಚಾಪ್ಟರ್ ಬಂದ್ಬಿಟ್ಟು ಕೋಆರ್ಡಿನೇಟ್ ಜಿಯೋಮೆಟ್ರಿ. ಏನು ಕೋಆರ್ಡಿನೇಟ್ ಜಿಯೋಮೆಟ್ರಿ ಅನ್ನೋ ಚಾಪ್ಟರ್ ಇದೆಯಲ್ಲ, ನಿರ್ದೇಶಾಂಕ ರೇಖಾಗಣಿತ, ಡಿಸ್ಟೆನ್ಸ್ ಫಾರ್ಮುಲಾ, ಸೆಕ್ಷನ್ ಫಾರ್ಮುಲಾ, ಮಿಡ್ ಪಾಯಿಂಟ್ ಫಾರ್ಮುಲಾ. ಈ ಫಾರ್ಮುಲಾದ ಆಧಾರದ ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಇಲ್ಲಿ 3 ಕ್ವಶನ್ ಬರ್ತವೆ. 1 ಮಾರ್ಕ್ಸ್ ಇಂದ 1, 2 ಮಾರ್ಕ್ಸ್ ಇಂದ 1, 3 ಮಾರ್ಕ್ಸ್ ಇಂದ 1. ವೆರಿ ಈಸಿ. ಪಾಯಿಂಟ್ಸ್ ಮತ್ತೆ ಕೋಆರ್ಡಿನೇಟ್ಸ್ ಸಂಬಂಧಪಟ್ಟಿದ್ದು, ಎಕ್ಸ್ ಅಂಡ್ ವೈ ನ ಕೋಆರ್ಡಿನೇಟ್ಸ್ ಸಂಬಂಧಪಟ್ಟಿದ್ದು, ಕಾರ್ಟೇಶಿಯನ್ ಸಿಸ್ಟಮ್ ಸಂಬಂಧಪಟ್ಟಿದ್ದು. ಅರ್ಥ ಆಗ್ತಿದೆಯಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಬರ್ತವೆ. ಡಿಸ್ಟೆನ್ಸ್ ಫಾರ್ಮುಲಾ ಕಂಡುಹಿಡಿಯಕ್ಕೆ ಕೇಳಬಹುದು 1 ಅಂಕಕ್ಕೆ, ಸೆಕ್ಷನ್ ಫಾರ್ಮುಲಾ ಬರೆಯಕ್ಕೆ ಕೇಳಬಹುದು, ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಬಹುದು, 1 ಪಾಯಿಂಟ್ ಕೊಟ್ಟು ಇನ್ನೊಂದು ಪಾಯಿಂಟ್ ಒರಿಜಿನ್ ಕೊಟ್ಟು ಇದರ ಡಿಸ್ಟೆನ್ಸ್ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಮಿಡ್ ಪಾಯಿಂಟ್ ಫಾರ್ಮುಲಾದಲ್ಲಿ 2 ಪಾಯಿಂಟ್ ಕೊಟ್ಟು ಇನ್ನು ಆ ಕಡೆ 2 ಪಾಯಿಂಟ್ ಕೊಟ್ಟು ಮಧ್ಯದ ಮಿಡ್ ಪಾಯಿಂಟ್ ಕಂಡುಹಿಡಿಯಿರಿ ಅಂತ ಕೇಳಬಹುದು. ಸೆಕ್ಷನ್ ಫಾರ್ಮುಲಾದಲ್ಲಿ ರೇಷಿಯೋ ಕಂಡುಹಿಡಿಯಕ್ಕೆ ಕೇಳಬಹುದು. ಈ ತರದ 1 ಅಂಕದ ಪ್ರಶ್ನೆಗಳು ಬಂದ್ರೆ
ಇನ್ನ 2 ಅಂಕದ ಪ್ರಶ್ನೆಗಳನ್ನ ನೀವು ನೋಡ್ತಾ ಹೋದ್ರೆ ಡಿಸ್ಟೆನ್ಸ್ ಫಾರ್ಮುಲಾ ಬಳಸಿ ಲೆಕ್ಕ ಮಾಡ್ಲಿಕ್ಕೆ ಬರುತ್ತೆ, ಸೆಕ್ಷನ್ ಫಾರ್ಮುಲಾದ ಮೇಲೂ ಕೂಡ ಕ್ವಶನ್ ಇರುತ್ತೆ, ಮಿಡ್ ಪಾಯಿಂಟ್ ಫಾರ್ಮುಲಾದ ಮೇಲೆ. ಈ 3 ಫಾರ್ಮುಲಾದ ಆಧಾರದ ಮೇಲೆ ಐದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಎರಡಕ್ಕೂ ಕೇಳ್ತಾರೆ. ಒಂದು ಕ್ವಶನ್ 2 ಅಂಕಕ್ಕೆ, ಇನ್ನೊಂದು ಕ್ವಶನ್ 3 ಅಂಕಕ್ಕೆ. ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ 2 ಅಂಕ ಕೇಳಿದ್ರೆ ಸೆಕ್ಷನ್ ಫಾರ್ಮುಲಾದ ಮೇಲೆ 3 ಅಂಕಕ್ಕೆ, ಸೆಕ್ಷನ್ ಫಾರ್ಮುಲಾದ ಮೇಲೆ 2 ಅಂಕ ಕೇಳಿದ್ರೆ ಡಿಸ್ಟೆನ್ಸ್ ಫಾರ್ಮುಲಾದ ಮೇಲೆ 3 ಅಂಕಕ್ಕೆ. ಮಧ್ಯದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾದ್ದು ಕತೆ ಅದೇ. ಅಂಡರ್ಸ್ಟ್ಯಾಂಡ್? ಈ 3 ಫಾರ್ಮುಲಾನ ಪ್ರಾಕ್ಟೀಸ್ ಮಾಡಿ. ಈ 3 ಫಾರ್ಮುಲಾ ಜೊತೆಗೆ ಕಾರ್ಟೇಶಿಯನ್ ಸಿಸ್ಟಮ್ ಎಕ್ಸಾಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ನೀವು ಸುಲಭವಾಗಿ ಇದರಲ್ಲಿ ಬರುವ 6 ಅಂಕಗಳನ್ನ ಸುಲಭವಾಗಿ ತೆಗಿಬಹುದು. ಓಕೆನಾ? 8ನೇ ಪಾಠದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ ಮತ್ತೆ ಎಷ್ಟು ಅಂಕದ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ನೋಡಿ, ಇಲ್ಲಿ 8ನೇ ಪಾಠ ತ್ರಿಕೋನಮಿತಿಯ ಪ್ರಸ್ತಾವನೆ, ಅಂದ್ರೆ ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿ ಅಂತಕ್ಕಂಥ ಚಾಪ್ಟರ್. ಈ ಚಾಪ್ಟರ್ ನೋಡ್ಲಿಕ್ಕೆ ಸ್ವಲ್ಪ ಕ್ಲಿಷ್ಟಕರವಾಗಿರ್ತಕ್ಕಂಥ ಚಾಪ್ಟರ್ ಆದ್ರೂ ಕೂಡ ಇದರಲ್ಲೂ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ. 1 ಅಂಕದ 1 ಕ್ವಶನ್ ಬರುತ್ತೆ, 2 ಅಂಕದ 1 ಕ್ವಶನ್ ಬರುತ್ತೆ, 3 ಅಂಕದ 1 ಕ್ವಶನ್ ಬರುತ್ತೆ. ಈಗ ನೀವು ಈಗ ಯಾವ ಅಂಕದಲ್ಲಿ ಯಾವ ಒಂದು ಸಂದರ್ಭದಲ್ಲಿ ಈ ಕ್ವಶನ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು ಅಂದ್ರೆ ಪ್ರಾಕ್ಟೀಸ್ ಮಾಡೋದು ಈಜಿ. ಇದರಿಂದಾಗಿ ನೀವು ಈ ಪಾಠದಲ್ಲೂ ಕೂಡ ಕಂಪ್ಲೀಟ್ ಮಾರ್ಕ್ಸ್ 6 ಅಂಕಗಳನ್ನು ತೆಗೆದುಕೊಳ್ಬಹುದು. ಒಟ್ಟು 6 ಅಂಕದಲ್ಲಿ 6 ಅಂಕದ ಪ್ರಶ್ನೆಗಳು ಈ ಒಂದು ಪಾಠದಲ್ಲಿ ಬರ್ತವೆ. 3 ಪ್ರಶ್ನೆಗಳು 6 ಅಂಕಗಳು. ಗೊತ್ತಾಯ್ತಲ್ವಾ? ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಸೊ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಅಥವಾ 1 ಅಂಕದ ಕ್ವಶನ್ ಇವೆರಡರಲ್ಲಿ 1 ಪ್ರಶ್ನೆ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ LPA ಜೊತೆಗೆ ಮಾಡೆಲ್ ಕ್ವಶನ್ ಪೇಪರ್ಸ್ ಜೊತೆಗೆ ಪ್ರಿಪರೇಟರಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನಲ್ಲಿ ಸಾಕಷ್ಟು ಕ್ವಶನ್ಸ್ ಬಂದಿದಾವೆ. ಆ ಕ್ವಶನ್ಸ್ ಅನ್ನ ನೀವು ಇಲ್ಲಿ ಏನ್ ಮಾಡ್ಬೇಕಾಗತ್ತೆ, ಅಭ್ಯಾಸ ಮಾಡ್ಬೇಕಾಗತ್ತೆ. ಇದರಿಂದಾಗಿ ನೀವು ಸುಲಭವಾಗಿ ಮಾರ್ಕ್ಸ್ ತೆಗಿಬಹುದು. ಏನು, ನೀವಿಲ್ಲಿ ಈ ಚಾಪ್ಟರ್ ನಲ್ಲಿ ಆಂಗಲ್ ಟೇಬಲ್ ಅನ್ನ ಸುಲಭವಾಗಿ ಹೇಗೆ ನೆನ್ಪಿಟ್ಕೊಳ್ಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಹಿಂದೆ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಆ ವಿಡಿಯೋ ನೋಡಿ ಅಂತ ಹೇಳ್ತಾ, ಜೊತೆಗೆ ಇನ್ನ ಇಲ್ಲಿ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್ ಅಂತ ಬರ್ತವೆ. ತ್ರಿಕೋನಮಿತಿಯಲ್ಲಿ ಸೂತ್ರಗಳು ಬರ್ತವೆ 3. ಈ 3 ಸೂತ್ರಗಳನ್ನ ಪರ್ಫೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಇದಿಷ್ಟನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಈ ಚಾಪ್ಟರ್ ನಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳಿದ್ರು ಸುಲಭವಾಗಿ ಆನ್ಸರ್ ಬರೀಬಹುದು. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಅಥವಾ 1 ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಏನ್ ಮಾಡಬಹುದು, ಆಂಗಲ್ ಟೇಬಲ್ ನ ಆಧಾರದ ಮೇಲೆನೆ ಆಂಗಲ್ ನ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಟೀಟಾದ ವ್ಯಾಲ್ಯೂ ಕಂಡುಹಿಡಿಯಲಿಕ್ಕೆ ಕೇಳಬಹುದು, ಜೊತೆಗೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಅನ್ನ ಬರೀರಿ, ತ್ರಿಕೋನಮಿತಿಯ ಅನುಪಾತವನ್ನ ಕೇಳಬಹುದು, ಅಥವಾ ಮತ್ತೇನ್ ಕೇಳಬಹುದು, ಸೂತ್ರಗಳು ಬರ್ತಾವಲ್ಲ ಟ್ರಿಗ್ನಾಮೆಟ್ರಿಕ್ ಐಡೆಂಟಿಟೀಸ್, ಅದರ ಆಧಾರದ ಮೇಲಿನ ಪ್ರಶ್ನೆಗಳನ್ನ ಕೇಳಬಹುದು. ಈ ರೀತಿನಲ್ಲಿ ಹಲವು ರೀತಿಯ ಪ್ರಶ್ನೆಗಳು 1 ಅಂಕದಲ್ಲಿ ಮಲ್ಟಿಪಲ್ ಚಾಯ್ಸ್ ಅಥವಾ ನೇರ ಪ್ರಶ್ನೆಗಳ ರೂಪದಲ್ಲಿ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ಇದ್ರ ಕಡೆಗೆ ನಿಮ್ಮ ಗಮನ ಇರಬೇಕು. ಇನ್ನ 2 ಅಂಕದ ಪ್ರಶ್ನೆಗಳನ್ನ ನೋಡ್ತಾ ಹೋದ್ರೆ 2 ಅಂಕದ ಪ್ರಶ್ನೆಗಳು ತುಂಬಾ ಸುಲಭವಾಗಿ ತ್ರಿಕೋನಮಿತಿಯ ಅನುಪಾತಗಳನ್ನ ಕಂಡುಹಿಡಿಯಲಿಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಾಬ್ಲಮ್ಸ್ ಬರ್ತವೆ. ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನೋಡಿ, ಹಿಂದಿನ ಕಳೆದ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ, ಹಾಗೇನೆ ಮತ್ತೆ ಮುಂದೆ ಬರುವ ಪ್ರಿಪರೇಟರಿ ಪರೀಕ್ಷೆಯನ್ನ ನೀವು ನೋಡ್ಬಿಟ್ಟು ಅದರಲ್ಲಿ ಬರುವ ಎಲ್ಲಾ ಪ್ರಶ್ನೆಗಳನ್ನ ನೀವು ಸುಲಭವಾಗಿ ಪ್ರಾಕ್ಟೀಸ್ ಮಾಡ್ತಾ ಹೋದಾಗ ಸುಲಭವಾಗಿ ನೀವು ಈ ಒಂದು 2 ಅಂಕದ ಪ್ರಶ್ನೆಯನ್ನ ಅಂದಾಜು ಮಾಡಬಹುದು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಗೊತ್ತಾಯ್ತಲ್ವಾ? ಏನ್ ಕೇಳ್ತಾರೆ ನಿಮಗೆ ಅಲ್ಲಿ, ಒಂದು ತ್ರಿಭುಜದ 3 ಬಾಹುಗಳಲ್ಲಿ 1 ಅಥವಾ 2 ಬಾಹುಗಳನ್ನ ಕೊಟ್ಟು ಇನ್ನೊಂದು ಬಾಹುವನ್ನ ಕಂಡುಹಿಡಿಯೋದ್ರ ಜೊತೆಗೆ ಆ ತ್ರಿಕೋನಮಿತಿಯ ಅನುಪಾತವನ್ನ ಬರೀಲಿಕ್ಕೆ ಕೇಳ್ತಾರೆ. ಅಂದ್ರೆ ಸೈನ್ ಆಲ್ಫಾ ಕಂಡುಹಿಡಿಯಿರಿ ಅಂತ ಕೊಟ್ಬಿಟ್ಟು ಏನ್ ಮಾಡ್ತಾರೆ, ABC ತ್ರಿಭುಜದಲ್ಲಿ AB ಮತ್ತೆ BC ಯ ಮೆಜರ್ಮೆಂಟ್ ಕೊಡ್ತಾರೆ. AC ಯ ಮೆಜರ್ಮೆಂಟ್ ಅನ್ನ ಕಂಡುಹಿಡ್ಕೊಂಡು ಸೈನ್ ಆಲ್ಫಾವನ್ನ ಕಂಡುಹಿಡಿಬೇಕು. ಈ ತರ ನಾನು ಸುಮ್ಮನೆ ಜಸ್ಟ್ ಒಂದು ಎಕ್ಸಾಂಪಲ್ ಒಂದು ಕ್ವಶನ್ ಕೇಳಿದ್ದೀನಿ. ಇದೇ ತರ ಇನ್ನ ಹಲವು ರೀತಿಯಲ್ಲಿ ಕ್ವಶನ್ಸ್ ಬರ್ತವೆ. ಸೊ ಇದ್ರ ಕಡೆ ಗಮನ ಇರ್ಬೇಕು. ಇನ್ನೊಂದು ನಿಮ್ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ, ಈ ತ್ರಿಕೋನಮಿತಿಯಲ್ಲಿ ಈ ಒಂದು ತ್ರಿಕೋನಮಿತಿ ಅನುಪಾತಗಳಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಪೈಥಾಗೋರಿಯನ್ ಟ್ರೈಪ್ಲೆಟ್ಸ್ ಅಂತ ಬರುತ್ತೆ, ಪೈಥಾಗೋರಸ್ ಥೇರಮ್ ಬರುತ್ತೆ. ಈ ಪೈಥಾಗೋರಸ್ ಥೇರಮ್ ಮತ್ತೆ ಪೈಥಾಗೋರಿಯನ್ ಟ್ರೈಪ್ಲೆಟ್ಸ್ ಗಳ ಬಗ್ಗೆ ನೀವು ಪ್ರಾಕ್ಟೀಸ್ ಮಾಡಿರ್ಬೇಕು, ಅದನ್ನ ನೆನಪಿನಲ್ಲಿ ಇಟ್ಕೊಂಡಿರ್ಬೇಕು. ಅದರ ಆಧಾರದ ಮೇಲೆನೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗಿರೋದ್ರಿಂದಾಗಿ ಪೈಥಾಗೋರಸ್ ಥೇರಮ್ ಮತ್ತೆ ಪೈಥಾಗೋರಿಯನ್ ಟ್ರೈಪ್ಲೆಟ್ಸ್ ಅನ್ನ ಕಲೆಕ್ಟ್ ಮಾಡಿ ಬರ್ದಿಟ್ಕೊಳ್ಳಿ. ಅದರ ಮುಖಾಂತರ ಪ್ರಾಕ್ಟೀಸ್ ಮಾಡಿ 100% ನೀವು 2 ಅಂಕದ ಕ್ವಶನ್ಗೆ ಆನ್ಸರ್ ಮಾಡಬಹುದು. ಓಕೆ, ಇನ್ನ 3 ಅಂಕದ ಕ್ವಶನ್ ಬಂದು 3 ಅಂಕದಲ್ಲಿ ನಿಮಗೆ ಏನ್ ಮಾಡ್ತಾರೆ ಅಂದ್ರೆ ಸಾಮಾನ್ಯವಾಗಿ 2 ಆಪ್ಷನ್ ಕೊಡ್ತಾರೆ.
ಏನದು? ಸೂತ್ರದ ಆಧಾರದ ಮೇಲೆ ಕೊಟ್ಟಿರುವಂತ ಸ್ಟೇಟ್ಮೆಂಟ್ ಅಲ್ಲಿ ಎಡಭಾಗ ಮತ್ತೆ ಬಲಭಾಗ ಅಂತ ತಗೊಂಡು ಎಡಭಾಗ ಮತ್ತು ಬಲಭಾಗ ಎರಡು ಸಮ ಅಂತಕ್ಕಂಥದನ್ನ ಸಾಧಿಸಿ ಅಂತ ಕೊಡ್ತಾರೆ. ಇದು ಯಾವುದ್ರ ಆಧಾರದ ಮೇಲೆ? ಸೂತ್ರಗಳು, ತ್ರಿಕೋನಮಿತಿಯ ಸೂತ್ರಗಳ ಆಧಾರದ ಮೇಲೆ ಪ್ರೂವ್ ದಟ್ ಅಂತ ಕೊಡ್ತಾರೆ. ಗೊತ್ತಾಯ್ತಲ್ಲ? 3 ಅಂಕಕ್ಕೆ. ಇನ್ನೊಂದು ಅಥವಾ ಆರ್ ಅಂತ ಕೊಟ್ಟು ಮತ್ತೊಂದು ಆಪ್ಷನ್ ಕೊಟ್ಟಿರ್ತಾರೆ. ಸೈನ್ 60 ಡಿಗ್ರಿ ಡಿವೈಡೆಡ್ ಬೈ ಕಾಟ್ 45 ಡಿಗ್ರಿ ಇಂಟು ಈ ತರ ಬರ್ತದೆ. ಆಂಗಲ್ ಗಳಿಗೆ ಸಂಬಂಧಪಟ್ಟಿದ್ದು, ಕೋನಗಳಿಗೆ ಸಂಬಂಧಪಟ್ಟ ಹಾಗೆ ಕೋನಕ್ಕೆ ಟೇಬಲ್ ಬರುತ್ತಲ್ವಾ, ಆ ಟೇಬಲ್ ಅನ್ನ ಬಳಸ್ಕೊಂಡು ನೀವು ಈ ಒಂದು ಕ್ವಶನ್ಗೆ ಆನ್ಸರ್ ನ ಸುಲಭವಾಗಿ ಹೇಳ್ಬಿಡ್ಬಹುದು. ಗೊತ್ತಾಯ್ತಲ್ವಾ? ಹಾಗಾಗಿ ನೀವು ಈ ಎರಡರಲ್ಲಿ ಒಂದನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಪಕ್ಕ ನಿಮಗೆ ಒಂದು ಕ್ವಶನ್ ಬರುತ್ತೆ. ಸೊ ನಿಮ್ಮ ಗುರಿ 80 ಅಂಕ ಆಗಿರೋದ್ರಿಂದ 80 ಮಾರ್ಕ್ಸ್ ಅನ್ನ ನೀವು ಗುರಿಯನ್ನ ಇಟ್ಕೊಂಡಿರೋದ್ರಿಂದಾಗಿ ಬರೀ ಒಂದಲ್ಲ ಎರಡನ್ನೂ ಪ್ರಾಕ್ಟೀಸ್ ಮಾಡಿ, ಎರಡರಲ್ಲಿ ಯಾವ್ದು ಈಸಿ ಕೊಟ್ಟಿರ್ತಾರೆ ಅದನ್ನ ನೀವು ಅಟೆಂಡ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರ ಕಡೆ ಗಮನ ಇರಲಿ. ಈಗ ತ್ರಿಕೋನಮಿತಿ ಪಾಠದಲ್ಲಿ ಅಂದ್ರೆ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಪಾಠದಲ್ಲಿ 6 ಅಂಕದ ಪ್ರಶ್ನೆಗಳು ಹೇಗ್ ಬರ್ತವೆ, ಯಾವ ಕ್ವಶನ್ ಬರುತ್ತೆ ಅಂತಕ್ಕಂಥದ್ದನ್ನ ತಿಳ್ಕೊಂಡ್ರಲ್ವಾ? ಇದೇ ಪ್ಯಾಟರ್ನ್ ನಲ್ಲೇ ಕ್ವಶನ್ ಪೇಪರ್ ನಲ್ಲಿ ಬರ್ತಕ್ಕಂಥದ್ದು. ಈ ಪ್ಯಾಟರ್ನ್ ಅನ್ನ ಬಿಟ್ಟು ಬೇರೆ ಯಾವುದೇ ಕ್ವಶನ್ ಬರುವುದಿಲ್ಲ. ಸೊ ಹಾಗಾಗಿ ನೀವು ಯಾವ ಕ್ವಶನ್ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ, ಈ ಪ್ಯಾಟರ್ನ್ ನಲ್ಲೇ ಪ್ರಾಕ್ಟೀಸ್ ಮಾಡಿ 6 ಅಂಕ ಗಳಿಸ್ತೀರಾ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಚಾಪ್ಟರ್ ಪಾರ್ಟ್ 2 ನಲ್ಲಿ 2ನೇ ಚಾಪ್ಟರ್ ಬಂದ್ಬಿಟ್ಟು ಅಂದ್ರೆ 9ನೇ ಚಾಪ್ಟರ್ ಯಾವುದು ಅಂದ್ರೆ ತ್ರಿಕೋನಮಿತಿಯ ಅನ್ವಯಗಳು, ಆಫ್ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಅಲ್ಲಿ ಇಲ್ಲಿ ನಿಮಗೆ ಪಕ್ಕಾ ಮಾಡೆಲ್ ಕ್ವಶನ್ ಪೇಪರ್ಸ್ ನ ನೋಡಿದಾಗ ಪಕ್ಕಾ ಬರುತ್ತೆ. ಒಂದು ಕ್ವಶನ್ 4 ಅಂಕಕ್ಕೆ, 3 ಅಂಕದಲ್ಲಿ ಯಾವುದೇ ಕ್ವಶನ್ ಇರಲ್ಲ, 2 ಅಂಕದಲ್ಲಿ ಯಾವುದೇ ಕ್ವಶನ್ ಇರಲ್ಲ, 1 ಮತ್ತೆ ಮಲ್ಟಿಪಲ್ ಚಾಯ್ಸ್ ಅಲ್ಲೂ ಕ್ವಶನ್ ಇರೋದು ಸಾಧ್ಯತೆಗಳು ತುಂಬಾ ಕಡಿಮೆ. ಗೊತ್ತಾಯ್ತಲ್ವಾ? ಬಟ್ 4 ಅಂಕದ ಒಂದು ಕ್ವಶನ್ 100% ಬರುತ್ತೆ. ಅದು ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಆಧಾರದ ಮೇಲೆ ಡಯಾಗ್ರಾಮ್ ಕೊಟ್ಟಿರ್ತಾರೆ, ಡಯಾಗ್ರಾಮಿಗೆ ಸಂಬಂಧಪಟ್ಟಾಗೆ ಸಂಬಂಧಗಳನ್ನ ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ನಿಮಗೆ ಗೋಪುರದ ಎತ್ತರ ಅಥವಾ ಕಟ್ಟಡದ ಎತ್ತರ ಅಥವಾ ಒಂದು ಕಾರು ಚಲಿಸ್ತಾ ಇದೆ ಅಂದ್ರೆ ಎಷ್ಟು ವೇಗದಲ್ಲಿ ಚಲಿಸ್ತಾ ಇದೆ, ಎಷ್ಟು ದೂರ ಚಲಿಸಿದೆ, ಈ ತರಹದ ಪ್ರಶ್ನೆಗಳು ಬರ್ತವೆ. ಸೊ ಈ ತರಹದ ಪ್ರಶ್ನೆಗಳು ಸ್ಟೇಟ್ಮೆಂಟ್ ರೂಪದಲ್ಲಿ ಇರ್ತವೆ, ಜೊತೆಗೆ ಚಿತ್ರವನ್ನು ಕೂಡ ಕೊಟ್ಟಿರ್ತಾರೆ. ಚಿತ್ರದ ಆಧಾರದ ಮೇಲೆ ತ್ರಿಕೋನಮಿತಿಯ ಅನುಪಾತಗಳನ್ನ ಬಳಸಿಕೊಂಡು, ತ್ರಿಕೋನಮಿತಿಯ ಅನುಪಾತ ಮತ್ತು ಆ ತ್ರಿಕೋನಮಿತಿಯಲ್ಲಿ ಬರುವಂತಹ ಕೋನಗಳ ಟೇಬಲ್ ಇದೆಯಲ್ಲ, ಆಂಗಲ್ಸ್ ಟೇಬಲ್, ಈ ಎರಡನ್ನ ನೀವು ನೆನಪಲ್ಲಿ ಇಟ್ಕೊಂಡ್ರೆ ಈ ಚಾಪ್ಟರ್ ಅಲ್ಲಿ ಬರುವ ಯಾವುದೇ ಕ್ವಶನ್ ಅನ್ನ ಸುಲಭವಾಗಿ ನೀವು ಏನ್ ಮಾಡಬಹುದು, ಅಟೆಂಡ್ ಮಾಡಬಹುದು. ಜೊತೆಗೆ 4 ಅಂಕಗಳನ್ನ ತಗೊಳ್ಬಹುದು. ಅರ್ಥ ಆಯ್ತಲ್ವಾ? ಸೊ ಈ 4 ಅಂಕಗಳು ಬೇಕು ಅಂದ್ರೆ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಏನ್ ಬರುತ್ತಲ್ಲ, ಇದ್ರ ಹಿಂದಿನ ಚಾಪ್ಟರ್, ಅದಕ್ಕೂ ಇದಕ್ಕೂ ಕೋರಿಲೇಷನ್ ಇರೋದ್ರಿಂದಾಗಿ ನೀವು ಅದನ್ನ ಪ್ರಾಕ್ಟೀಸ್ ಮಾಡೋದ್ರಿಂದಾಗಿ ಡಬಲ್ ಧಮಾಕ. ಅದರಲ್ಲಿ 6 ಅಂಕ, ಇದರಲ್ಲಿ 4 ಅಂಕ, ಟೋಟಲ್ 10 ಅಂಕಗಳು ಒಂದೇ ಕಂಟೆಂಟ್ ನಿಂದ ಬರ್ತದೆ. ಇದು ನಿಮ್ ಕಡೆ ಗಮನ ಇರಬೇಕು. ಗೊತ್ತಾಯ್ತಲ್ಲ? ಟ್ರಿಗ್ನೋಮೆಟ್ರಿ ಪಾಠದಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತೀರಾ ಅದೇ ಇಲ್ಲಿ ಇರೋದು. ಅಲ್ಲಿ ಆಂಗಲ್ ಟೇಬಲ್ ಕಲಿತೀರಿ, ಅಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನ ಕಲಿತೀರಿ. ಅದೇ ತ್ರಿಕೋನಮಿತಿಯ ಅನುಪಾತ ಮತ್ತು ಆಂಗಲ್ಸ್ ಟೇಬಲ್ ನ ಬಳಸ್ಕೊಂಡೆ ಈಗ ನೀವಿಲ್ಲಿ ಸಮ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನೋಮೆಟ್ರಿ ಪಾಠದಲ್ಲಿ 4 ಅಂಕಕ್ಕೆ ಬರುವ ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ಅಂಡರ್ಸ್ಟ್ಯಾಂಡ್? ಪಾರ್ಟ್ 2 ನ 3ನೇ ಚಾಪ್ಟರ್ ಸರ್ಕಲ್ಸ್, ವೃತ್ತಗಳು. ವೃತ್ತಗಳು ಪಾಠದಲ್ಲಿ ನಿಮಗೆ ಸುಲಭವಾಗಿ ಹೇಳಬಹುದು. ಏನ್ ಮಾಡ್ತಾರೆ, 2 ಅಂಕದ ಒಂದು ಕ್ವಶನ್, 3 ಅಂಕದ ಒಂದು ಕ್ವಶನ್ ಬರುತ್ತೆ. ಹೆಂಗ್ ಬರುತ್ತೆ? ಇಲ್ಲಿ ನಿಮಗೆ ಸುಲಭವಾಗಿ ನೀವು ನೆನಪಲ್ಲಿ ಇಟ್ಕೊಳ್ಳಿ ಯಾವ್ದ್ರ ಮೇಲೆ ಬರುತ್ತೆ ವೃತ್ತಗಳು ಪಾಠದಲ್ಲಿ ಅಂತ ಹೇಳಿದ್ರೆ, ನಿಮಗೆ ವೃತ್ತಗಳಲ್ಲಿ 2 ಪ್ರಮೇಯಗಳು ಬರ್ತವೆ. ಓಕೆ, ಯಾವ್ದದು? ಪ್ರಮೇಯ 1 ಮತ್ತೆ ಪ್ರಮೇಯ 2. 1ನೇ ಪ್ರಮೇಯ ಹೇಳುತ್ತೆ ವೃತ್ತದ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಲಂಬವಾಗಿರುತ್ತದೆ. ಗೊತ್ತಾಯ್ತಲ್ವಾ? ಹಾಗೇನೆ 2ನೇ ಪ್ರಮೇಯ ಇನ್ನೊಂದು ಏನ್ ಹೇಳುತ್ತೆ, ವೃತ್ತಕ್ಕೆ ಹೊರ ಬಿಂದುವಿನಿಂದ ಎಳೆದಂತಹ 2 ಸ್ಪರ್ಶಕಗಳು ಸಮ ಇರುತ್ತವೆ ಅಲ್ವಾ? ಈ 2 ಪ್ರಮೇಯಗಳನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಈ ಪ್ರಮೇಯದ ಮೇಲಿನ ಸಮಸ್ಯೆಗಳು ಬರ್ತವೆ. ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ನಿಮಗೆ 5 ಅಂಕ ಸಿಗ್ತವೆ. ಪ್ರಮೇಯದ ಮೇಲಿನ ಸಮಸ್ಯೆಗಳನ್ನ 2 ಅಂಕಕ್ಕೆ ಕೊಡ್ತಾರೆ. ಒಂದು ಪ್ರಮೇಯ, ಈ 2 ಪ್ರಮೇಯಗಳಲ್ಲಿ ಒಂದು ಪ್ರಮೇಯ 100% 3 ಅಂಕಕ್ಕೆ ಒಂದು ಕ್ವಶನ್ ಇರುತ್ತೆ. ಸುಲಭವಾಗಿ ನೀವೇನ್ ಮಾಡಬಹುದು, 5 ಅಂಕಗಳನ್ನ ಸುಲಭವಾಗಿ ತೆಗಿಬಹುದು. 2 ಕಂಟೆಂಟ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ ಈ ಪಾಠದಲ್ಲಿ ಮುಗಿತು. 5 ಅಂಕಗಳನ್ನ ಪಡಿಬಹುದು. ಅರ್ಥ ಆಯ್ತಲ್ವಾ?
ನೆಕ್ಸ್ಟ್ ಪಾಠ ಬಂದ್ಬಿಟ್ಟು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸ್. ಇದರಲ್ಲಿ ನಿಮಗೆ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 3 ಅಂಕದ ಒಂದೇ ಕ್ವಶನ್ ಬರುತ್ತೆ. ಈ ಚಾಪ್ಟರ್, ಇಡೀ ಚಾಪ್ಟರ್ ಅಲ್ಲಿ ನಿಮಗೆ ಕೇಳೋದೇನಪ್ಪಾ ಅಂದ್ರೆ 3 ಅಂಕದ ಒಂದು ಕ್ವಶನ್ ಇರುತ್ತೆ. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಚಾಪ್ಟರ್ ಅಲ್ಲಿ, ವೃತ್ತಗಳ ಮೇಲಿನ ವಿಸ್ತೀರ್ಣಗಳ ಚಾಪ್ಟರ್ ಅಲ್ಲಿ ನೀವು ಕಲಿಬೇಕಾಗಿರೋದು 3 ಅಂಕದ ಒಂದು ಪ್ರಶ್ನೆ. ಗೊತ್ತಾಯ್ತಲ್ಲ? ಏರಿಯಾ ಆಫ್ ಸೆಕ್ಟರ್, ಲೆಂತ್ ಆಫ್ ಅನ್ ಆರ್ಕ್. ಗೊತ್ತಾಯ್ತಲ್ಲ? ಏರಿಯಾ ಆಫ್ ಸೆಕ್ಟರ್ ಅಂದ್ರೆ ವಲಯದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಕಂಸದ ಉದ್ದ. ಈ 2 ಸೂತ್ರಗಳು ಬರ್ತಾವ. ಈ 2 ಸೂತ್ರಗಳನ್ನ ಬಳಸ್ಕೊಂಡು ನೀವೇನ್ ಮಾಡಿ, ಎಕ್ಸಾಕ್ಟ್ ಆಗಿ ಒಂದು ಕ್ವಶನ್ ಅನ್ನ ಪರ್ಫೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಒಂದೇ ಟೈಪ್ ಕ್ವಶನ್ ಹಲವಾರು ಬರ್ತವೆ. ಪ್ರೀವಿಯಸ್ ಇಯರ್ ಕ್ವಶನ್ಸ್, ಮಾಡೆಲ್ ಪೇಪರ್ಸ್, ಪ್ರಿಪರೇಟರಿ ಪೇಪರ್ಸ್ ನ ನೋಡಿದ್ರೆ ಅದರಲ್ಲಿ ಬರುವ ಎಲ್ಲಾ ಕ್ವಶನ್ಸ್ ಅನ್ನ ಪ್ರಾಕ್ಟೀಸ್ ಮಾಡಿದ್ರೆ 100% ಇದರಲ್ಲಿ 3 ಅಂಕಗಳನ್ನ ನೀವು ಪಡ್ಕೊಳ್ತೀರಾ. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಪಾರ್ಟ್ 2ರಲ್ಲಿ 5ನೇ ಪಾಠ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು. ಈ ಚಾಪ್ಟರ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮಗೆ ಒಟ್ಟು 6 ಅಂಕದ ಕ್ವಶನ್ಸ್ ಬರ್ತದೆ. ಎಷ್ಟು ಅಂಕದ ಕ್ವಶನ್ಸ್ ಬರ್ತವೆ? 6 ಅಂಕದ ಕ್ವಶನ್ಸ್ ಬರ್ತವೆ. 3 ಕ್ವಶನ್ ಇರ್ತವೆ ಕ್ವಶನ್ ಪೇಪರ್ ನಲ್ಲಿ. ಈ ಚಾಪ್ಟರ್ ಮೇಲೆ 3 ಕ್ವಶನ್ಸ್ ಇರ್ತವೆ. ಯಾವ್ಯಾವು? ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದಿರುತ್ತೆ, 1 ಅಂಕದ ಕ್ವಶನ್ ಅಲ್ಲಿ ಒಂದಿರುತ್ತೆ, ಕೊನೆಯದಾಗಿ 5 ಅಂಕದಲ್ಲಿ ಒಂದು ಕ್ವಶನ್ ಇರುತ್ತೆ. 100% ಚೇಂಜ್ ಆಗೋದೇ ಇಲ್ಲ. ತಲೆ ಕೆಡಿಸ್ಕೊಳ್ಳೇಬೇಡಿ ನೀವು. ಯಾಕೆ ಅಂತ ಹೇಳಿದ್ರೆ 5 ಅಂಕಕ್ಕೆ ಫಿಕ್ಸ್ ಇದೇ ಚಾಪ್ಟರ್ ಮೇಲೆನೆ ಕೇಳೋದು, ಬೇರೆ ಚಾಪ್ಟರ್ ಅಲ್ಲಿ ಕೇಳಲಿಕ್ಕೆ ಅವಕಾಶ ಇಲ್ಲ. ರೂಲ್ಸ್ ಇರ್ತಕ್ಕಂಥದ್ದು ಇದೇನೆ. 5 ಅಂಕದ ಕ್ವಶನ್ ಬರೋದೇ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಚಾಪ್ಟರ್ ಅಲ್ಲಿ. ಓಕೆ, 1 ಅಂಕದಲ್ಲಿ ಒಂದು ಕ್ವಶನ್ ಬರುತ್ತೆ, ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಒಂದು ಕ್ವಶನ್ ಗೊತ್ತಿರುತ್ತೆ ನಿಮಗೆ. ಮಲ್ಟಿಪಲ್ ಚಾಯ್ಸ್ 1 ಅಂಕದ ಕ್ವಶನ್ಸ್ ಯಾವ ಬರ್ತವೆ? ಸೂತ್ರಗಳನ್ನು ಕೇಳ್ತಾರೆ, ಸೂತ್ರಗಳ ಮೇಲೆ ಸಮಸ್ಯೆಗಳನ್ನು ಕೇಳ್ತಾರೆ. ರೇಡಿಯಸ್ ಕಂಡು ಹಿಡಿಯಿರಿ, ಆಮೇಲೆ ಹೈಟ್ ಕಂಡು ಹಿಡಿಯಿರಿ, ಮತ್ತೆ 2 ಅನುಪಾತಗಳನ್ನು ಕೊಟ್ಟು ಅನುಪಾತಗಳ ಆಧಾರದ ಮೇಲೆ ಮೊದಲನೇ ಸಿಲಿಂಡರಿನ ಹೈಟ್ ಕಂಡು ಹಿಡಿಯಿರಿ, ಮೊದಲನೇ ಕೋನಿನ ಹೈಟ್ ಕಂಡು ಹಿಡಿಯಿರಿ. ಈ ತರದ ಪ್ರಶ್ನೆಗಳು ಬರ್ತವೆ. ಸೊ ಈ ಪ್ರಶ್ನೆಗಳು ನಿಮಗೆ LPA ದಲ್ಲಿ ಜೊತೆಗೆ ಪ್ರಿಪರೇಟರಿ ಮತ್ತೆ ಮಾಡೆಲ್ ಪೇಪರ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನೀವು ಪ್ರಾಕ್ಟೀಸ್ ಮಾಡಿದ್ರೆ 1 ಅಂಕದ ಕ್ವಶನ್ಸ್ ಅನ್ನ ಸುಲಭವಾಗಿ ನೀವು ಹೇಳ್ಬಿಡ್ಬೋದು. ಈ ಒಂದು ಕ್ವಶನ್ಸ್ ಗಳನ್ನ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ದಯವಿಟ್ಟು ವಿಡಿಯೋ ನೋಡಿ, ಅದರಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹೇಗೆ ಬರ್ತವೆ ಅನ್ನೋದನ್ನ ತಿಳಿಸಿದ್ದೀನಿ. ಇದಾದ ನಂತರ 5 ಅಂಕದ ಪ್ರಶ್ನೆಗಳಿಗೋಸ್ಕರನೇ ನಿಮಗೆ ಈ ಒಂದು ಚಾರ್ಟ್ ಇದೆಯಲ್ಲ, ಈ ಚಾರ್ಟ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ. ವಿಸ್ತೀರ್ಣಗಳನ್ನ ಕಂಡುಹಿಡಿಬೇಕಾದಾಗ ಮತ್ತೆ ಘನಫಲಗಳನ್ನ ಕಂಡುಹಿಡಿಬೇಕಾದಾಗ ಇಲ್ಲಿ ಏನ್ ಮಾಡ್ತಾರೆ, ಸಂಬಂಧವನ್ನ ಹೊಂದಿರತಕ್ಕಂತ ಚಿತ್ರಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ 2 ಕೋನಗಳು ಮತ್ತು 1 ಸಿಲಿಂಡರ್ ಇರುವ ಚಿತ್ರ ಇರುತ್ತೆ, ಅಥವಾ 1 ಸಿಲಿಂಡರ್ ಅದರ ಒಳಗಡೆ 1 ಕೋನ ಮತ್ತು ಅರ್ಧಗೋಳವನ್ನ ಹೊಂದಿರತಕ್ಕಂತ ಒಂದು ಟಾಯ್ ಇರುತ್ತೆ. ಗೊತ್ತಾಯ್ತಲ್ವಾ? ಅಥವಾ ಒಂದ್ ಕಡೆ ಅರ್ಧಗೋಳ, ಒಂದ್ ಕಡೆ ಕೋನ, ಮಧ್ಯ ಸಿಲಿಂಡರಿನ ಆಕಾರ ಇರುತ್ತೆ. ಈ ತರ ಯಾವುದೋ ಒಂದು ಆಕೃತಿಯನ್ನ ಅವ್ರು ಕೊಡ್ತಾರೆ. ಕೊಟ್ಟಂತ ಆಕೃತಿಯಲ್ಲಿ ನಿಮಗೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಗಿವನ್ ಕೊಟ್ಟಿರ್ತಾರೆ. ರೇಡಿಯಸ್, ಹೈಟು, ಆಮೇಲೆ ಸ್ಲ್ಯಾಂಟ್ ಹೈಟು, ಇದು ಯಾವುದೋ ಗಿವನ್ ಕೊಟ್ಟಿರ್ತಾರೆ. ಇನ್ನ ಕೆಲವೊಂದನ್ನ ಕಂಡುಹಿಡಿಬೇಕಾಗತ್ತೆ. ಸ್ಟೇಟ್ಮೆಂಟ್ ರೂಪದಲ್ಲಿ ಅಪ್ಲೈಡ್ ಕ್ವಶನ್ ಕೇಳ್ತಾರೆ. ಅಲ್ಲಿ ನೀರಿನ ಪ್ರಮಾಣ ಎಷ್ಟು, ಅಥವಾ ಅದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟು, ಹಾಗೇನೆ ಅದರಲ್ಲಿ ಆ ಒಂದು ಟಾಯ್ನ ಅದ್ದಿದಾಗ ಸಿಲಿಂಡರ್ ಇಂದ ನೀರು ಹೊರಗಡೆ ಬರುತ್ತಲ್ಲ, ಎಷ್ಟು ಪ್ರಮಾಣದ ನೀರು ಹೊರಗಡೆ ಬರುತ್ತೆ. ಈ ತರದ ಪ್ರಶ್ನೆಗಳು ಸಾಕಷ್ಟು ರೀತಿಯಲ್ಲಿ ಬರ್ತವೆ. ಹಲವಾರು ಕ್ವಶನ್ಸ್ ಇದಾವೆ. ಅದನ್ನು ಪ್ರಾಕ್ಟೀಸ್ ಮಾಡಿ 5 ಅಂಕ ಫಿಕ್ಸ್ ನೀವು ನಿಮ್ಮ ಜೇಬಲ್ ಇದ್ದಂಗೆ. ಓಕೆ, ನೆಕ್ಸ್ಟ್ ಡೆಡ್ ಈಸಿ ಚಾಪ್ಟರ್ ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ತೀವಿ. ಈ ಸ್ಟ್ಯಾಟಿಸ್ಟಿಕ್ಸ್ ಚಾಪ್ಟರ್ ಅಲ್ಲಿ ಬರೋದು 2 ಕ್ವಶನ್. 1 ಅಂಕದ ಒಂದು ಕ್ವಶನ್, 3 ಅಂಕದ ಒಂದು ಕ್ವಶನ್. 1 ಅಂಕದ ಒಂದು ಕ್ವಶನ್ ಸುಲಭವಾಗಿರುತ್ತೆ. ಕ್ವಶನ್ ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನ ನೀವು ಹಿಂದಿನ ಪೇಪರ್ಸ್ ಮತ್ತೆ ಮಾಡೆಲ್ ಪೇಪರ್ಸ್ ಅನ್ನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಆ ಒಂದು ಕ್ವಶನ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡಿ. ಇನ್ನ 3 ಅಂಕದಲ್ಲಿ 2 ಕೊಡ್ತಾರೆ ಆಪ್ಷನ್. ಗೊತ್ತಾಯ್ತಲ್ವಾ? ಇದು ಡಬಲ್ ಧಮಾಕ. 2ರಲ್ಲಿ ಒಂದನ್ನ ನೀವು ಸುಲಭವಾಗಿ ಬರೀಬಹುದು. ನೋಡಿ, ಇಲ್ಲಿ ಸೆಂಟ್ರಲ್ ಟೆಂಡೆನ್ಸಿ ಅಂತ ಬರ್ತಾವ 3: ಮೀನ್, ಮೋಡ್, ಮೀಡಿಯಂ. ಅಲ್ವಾ? ಯಾವ್ದ್ಯಾವ್ದು? ಮೀನ್, ಮೋಡ್, ಮೀಡಿಯಂ. ಸರಾಸರಿ, ಬಹುಲಕ ಮತ್ತು ಮಧ್ಯಾಂಕ. ಇವು 3ಕ್ಕೂ ಸೂತ್ರಗಳು ಬರ್ತವೆ. ಡೈರೆಕ್ಟ್ ಮೆಥಡ್ ಅಲ್ಲಿ ಸೂತ್ರಗಳ ಆಧಾರದ ಮೇಲೆ ಲೆಕ್ಕಗಳನ್ನ ಬಿಡಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡಿರ್ತೀರಾ. ನೀವು ಯಾವ ಬೇರೆ ಮೆಥಡ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ಸರಾಸರಿ ಪಾಠದಲ್ಲಿ ಸರಾಸರಿ ಕಂಡುಹಿಡಿಬೇಕಾದ್ರೆ ಮೆಥಡ್ಗಳು ಬೇರೆ ಬೇರೆ ಬರ್ತವೆ.
ಬಟ್ ನೀವು ಯಾವ ಮೆಥಡ್ ಕಡೆನೂ ಕಾನ್ಸಂಟ್ರೇಟ್ ಮಾಡಬೇಡಿ. ಓನ್ಲಿ ಕಾನ್ಸಂಟ್ರೇಟ್ ದ ಡೈರೆಕ್ಟ್ ಮೆಥಡ್. ಕೇವಲ ಡೈರೆಕ್ಟ್ ಮೆಥಡ್ ನ ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಜೊತೆಗೆ ಬಹುಲಕ ಮತ್ತು ಮಧ್ಯಾಂಕದ ಸೂತ್ರಗಳನ್ನ ಪ್ರಾಕ್ಟೀಸ್ ಮಾಡಿ. ಅದನ್ನ ಹೇಗೆ ಸಾಲ್ವ್ ಮಾಡೋದು ಅನ್ನೋದಕ್ಕೆ ಸಂಬಂಧಪಟ್ಟಂತ ಸ್ಟೆಪ್ಸ್ ಗಳ ಕಡೆ ಗಮನ ಕೊಡಿ. ಸುಲಭವಾಗಿ 3 ಅಂಕಗಳನ್ನ ತೆಗಿತೀರಾ. ಆ 3 ಅಂಕಗಳು ಈಸಿಯಾಗಿ ಬರ್ತಕ್ಕಂಥವು ನಿಮಗೆ. ಗೊತ್ತಾಯ್ತಲ್ವಾ? ಸೊ ಅದ್ರ ಕಡೆಗೆ ಗಮನ ಇರಲಿ. ಇದಾದ ನಂತರ ಪಾರ್ಟ್ 2ರ 7ನೇ ಪಾಠ, ಕೊನೆಯ ಪಾಠ ಯಾವುದು? ಸಂಭವನೀಯತೆ. ಡೆಡ್ ಈಸಿಯಾಗಿ ಇರ್ತಕ್ಕಂಥ ಚಾಪ್ಟರ್. ಏನು ಸಂಭವನೀಯತೆ ಅಂದ್ರೆ ಪ್ರಾಬೆಬಿಲಿಟಿ. ಈ ಪ್ರಾಬೆಬಿಲಿಟಿ ಚಾಪ್ಟರ್ ಅಥವಾ ಸಂಭವನೀಯತೆ ಚಾಪ್ಟರ್ ಅಲ್ಲಿ ಎಷ್ಟು ಕ್ವಶನ್ಸ್ ಬರ್ತವೆ ಅಂತ ನೋಡೋದಾದ್ರೆ, ಈ ಚಾಪ್ಟರ್ ಅಲ್ಲೂ ಅಷ್ಟೇ 2 ಕ್ವಶನ್ ಬರೋದು. 1 ಅಂಕದ 1 ಕ್ವಶನ್ ಬರುತ್ತೆ, 3 ಅಂಕದ 1 ಕ್ವಶನ್ ಬರುತ್ತೆ. 1 ಅಂಕದ ಕ್ವಶನ್ ಯಾವ ರೀತಿ ಇರುತ್ತೋ ಅದೇ ರೀತಿನೇ 3 ಅಂಕದ ಕ್ವಶನ್ ಇರುತ್ತೆ. ಅಲ್ಲಿ ಏನ್ ಮಾಡಿರ್ತಾರೆ, 3 ಕಂಡಿಡಿಯ ಕೇಳಿರ್ತಾರೆ. 1 ಅಂಕದ ಕ್ವಶನ್ ಅಲ್ಲಿ ಒಂದೇ ಕಂಡಿಡಿಯ ಕೇಳಿರ್ತಾರೆ. ಈಗ ಉದಾಹರಣೆಗೆ ಏನ್ ಹೇಳ್ಬೋದು, ಡೈ ಇದೆ ಅಂದ್ರೆ ಏನು, ದಾಳವನ್ನ ಉರುಳಿಸಿದಾಗ ಮೇಲ್ಮುಖವಾಗಿ ಬೀಳುವಂತ ಸಂಖ್ಯೆ ಸಮ ಸಂಖ್ಯೆಯಾಗಿರುವ ಪ್ರಾಬಬಿಲಿಟಿ, ಸಂಭವನೀಯತೆಯನ್ನು ಬರೆಯಿರಿ. ಇದು 1 ಅಂಕದ ಕೇಳ್ತಾರೆ. ಇದೇ ದಾಳವನ್ನ ಏನ್ ಮಾಡ್ತಾರೆ, 3 ಅಂಕಕ್ಕೂ ಕೇಳ್ತಾರೆ. ಎರಡು ದಾಳವನ್ನ ಒಟ್ಟಿಗೆ ಉರುಳಿಸಿದಾಗ 2 ದಾಳಗಳಲ್ಲಿ ವರ್ಗ ಸಂಖ್ಯೆಗಳು ಬರುವ ಸಂಭವನೀಯತೆ ಎಷ್ಟು? ಸ್ಕ್ವೇರ್ ನಂಬರ್ ಬರುವ ಸಂಭವನೀಯತೆ ಎಷ್ಟು? 2 ದಾಳಗಳಲ್ಲಿ ಈವನ್ ನಂಬರ್ಸ್ ಬರುವ ಸಾಧ್ಯತೆ ಎಷ್ಟು? ಈ ತರದ ಕ್ವಶನ್. ಒಂದೇ ಕ್ವಶನ್ ಗೆ 3 ಆಪ್ಷನ್ ಕೊಟ್ಟಿರ್ತಾರೆ, 3ಕ್ಕೂ ಆನ್ಸರ್ ಬರೀಬೇಕು. ದಟ್ ಈಸ್ 3 ಮಾರ್ಕ್ಸ್ ಕ್ವಶನ್. ಓಕೆ. ಸೊ ಹಾಗಾಗಿ ಸಂಭವನೀಯತೆಯಲ್ಲಿ ಇವೆಲ್ಲವುಗಳ ಬಗ್ಗೆ ತಿಳ್ಕೊಂಡಿರ್ಬೇಕು. ಶ್ಯೂರ್ ಇವೆಂಟ್ ಬರುತ್ತೆ, ಇಂಪಾಸಿಬಲ್ ಇವೆಂಟ್ ಬರುತ್ತೆ, ಆ ಪ್ರಾಬಬಿಲಿಟಿ ಕಂಡುಹಿಡಿಯೋ ಸೂತ್ರ ಬರುತ್ತೆ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಇಸ್ ಈಕ್ವಲ್ ಟು 1 ಅಂತಕ್ಕಂಥ ಸೂತ್ರ ಬರುತ್ತೆ. ಇವಿಷ್ಟನ್ನ ನೀವು ನೆನಪಿನಲ್ಲಿ ಇಟ್ಟುಕೊಂಡು ಕ್ವಶನ್ಸ್ ನ ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಇದರಲ್ಲೂ ಕೂಡ 3 + 1 4 ಅಂಕಗಳನ್ನ ಸುಲಭವಾಗಿ ನೀವು ತೆಗಿಬಹುದು. ಗೊತ್ತಾಯ್ತಲ್ವಾ? ಸೊ ಪಾರ್ಟ್ 1ರಲ್ಲಿ ಒಟ್ಟು 47 ಅಂಕಗಳು ಸಿಕ್ಕಿದ್ವು. ಈಗ ಪಾರ್ಟ್ 2ರಲ್ಲಿ ಎಷ್ಟು ಅಂಕಗಳಾಗ್ತವೆ ಒಟ್ಟು ಅಂತ ಹೇಳಿದ್ರೆ 33 ಅಂಕಗಳಾಗ್ತವೆ. ಅಲ್ಲಿಗೆ ಟೋಟಲ್ 80 ಅಂಕಗಳಿಗೆ ನೀವು ಎಕ್ಸಾಮ್ ನಲ್ಲಿ ಎಲ್ಲಾ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡಿ ಔಟ್ ಆಫ್ 4 ಮಾರ್ಕ್ಸ್ ತೆಗಿಬಹುದು. ಸೊ ಔಟ್ ಆಫ್ 4 ಸುಲಭವಾಗಿ ಮಾರ್ಕ್ಸ್ ಅನ್ನು ತೆಗಿಲಿಕ್ಕೆ ಸಾಧ್ಯವಾಗಿರೋ ಸಬ್ಜೆಕ್ಟ್ ಯಾವ್ದಾದ್ರು ಇದ್ರೆ ದಟ್ ಈಸ್ ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಅಲ್ಲಿ ಮಾತ್ರ 80ಕ್ಕೆ 80 ಔಟ್ ಆಫ್ 4 ಸುಲಭವಾಗಿ ತೆಗಿಬಹುದು. ಹಾಗಾಗಿ ಇಂಥ ಒಂದು ಆಪರ್ಚುನಿಟಿಯನ್ನ ಬಳಸ್ಕೊಳ್ಳಿ, ಚೆನ್ನಾಗಿ ಮಾರ್ಕ್ಸ್ ತೆಗೀರಿ, ಚೆನ್ನಾಗಿ ಸ್ಕೋರ್ ಮಾಡಿ ಅಂತ ಹೇಳ್ತಾ, ನಾನು ಕೊಟ್ಟಂತಹ ಈ ಒಂದು ಪ್ರತಿ ಪಾಠಗಳಲ್ಲಿ ಯಾವ ಕ್ವಶನ್ಸ್ ಬರ್ತವೆ, ಹೇಗಿರ್ತವೆ, ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ ಜೊತೆ ಸೇರ್ಕೊಳ್ತೀನಿ. ಅಲ್ಲಿ ತನಕ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ, ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.